ನನಗೆ ಎಲ್ಲೋ ಮಾಯಾ ಲೋಕದಲ್ಲಿ ಹೋದಂಗೆ ಆಗ್ತೈತೆ ಗುರು ಇಲ್ಲಿ ಹೋಗ್ತಾ ಇರೋದು. 1000 ವರ್ಷದ ಹಳೆಯ ಹಳ್ಳಿಗೆ ಸ್ವಾಗತ ಸುಸ್ವಾಗತ. 20 RMB ನೋಟಿನ ಪ್ರಿಂಟರ್ ಚಿತ್ರ ಬಂದು ಈ ಚಿತ್ರನೇ. ಹಳ್ಳಿಗಳು ಒಂಚೂರು ಗಲೀಜಿಲ್ಲ, ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡವ್ರೆ. ಕಿರಣ ಹೇಳೋದು ಅವ್ರಿಗೆ ಅರ್ಥ ಆಯ್ತಲ್ಲ, ಅವ್ರು ಹೇಳೋದು ಕಿರಣಂಗೆ ಅರ್ಥ ಆಯ್ತಾ ಇಲ್ಲ. ಪಕ್ಷಿಗಳನ್ನ ಅವರು ಟ್ರೈನ್ ಮಾಡಿಬಿಟ್ಟು ಕಳಿಸ್ತಾರಂತೆ ಮೀನು ಹಿಡ್ಕೊಂಡ್ ಬರಕ್ಕೆ. ಸಿಟಿಗಳಲ್ಲೇ ಪ್ರಾಪರ್ ಆಗಿ ಫುಟ್ಪಾತ್ ಇರಲ್ಲ ಗುರು ನಡೆದಾಡಕ್ಕೆ. ಇಲ್ಲಿ ಜನಗಳು ನಡೆದೇ ಆಡಲ್ಲ. ಅಂತ ಜಾಗದಲ್ಲಿ ಫುಟ್ಪಾತ್ ಮಾಡೋರು ಇವರು ಅಂದ್ರೆ ಲೆಕ್ಕ ಹಾಕೊಳ್ಳಿ ಹೆಂಗಿರ್ಬೇಕು ಅಂತ. ಗುಡ್ ಮಾರ್ನಿಂಗ್, ಶುಭೋದಯ, ನಮಸ್ಕಾರ. ಚೈನಾದಲ್ಲಿ ಎಷ್ಟು ಹಳೆ ಹಳ್ಳಿಗಳಿರ್ತವೆ ಅಂದರೆ ನಾವಿವಾಗ 1000 ವರ್ಷದ ಹಳೆ ಹಳ್ಳಿಗೆ ಹೋಗ್ತಾ ಇದೀವಿ. ನೋಡ್ತಾ ಇದ್ದೀರಾ, ನಮ್ಮ ಮಡಿಕೇರಿ ಶಿವಮೊಗ್ಗದಲ್ಲಿ ಬರೋ ಥರ ಮಳೆ ಬರ್ತಾನೇ ಇದೆ. ನಾವು ಛತ್ರಿ ಇಟ್ಕೊಂಡು ರೆಡಿಯಾಗಿ ನಮ್ಮ ಕಾರ್ ಡ್ರೈವರ್ ಬಂದರು. ಹೋಗೋಣ ಇವಾಗ. ದೀದಿ ಡ್ರೈವರು ನೀ ಹಾವ್. ಸೊ ಟೋಟಲ್ ನಾವಿವತ್ತು 58 ಕಿಲೋಮೀಟ್ರು 1 ಅವರ್ ಜರ್ನಿ. ಟೋಟಲ್ ನಾವು ಈ ಕ್ಯಾಬ್ ಕೊಡ್ತಾ ಇರೋದು ಬಂದ್ಬಿಟ್ಟು 550 ರೂಪಾಯಿ. ಸೊ ರೆಡಿನ ಚಿನ್ನ? ಒಂದು 1000 ವರ್ಷ ಹಳೆ ಹಳ್ಳಿ ನೋಡೋಕ್ಕೂ ರೆಡಿ. ಮತ್ತು ಈ ರೋಡ್ ನಾವೇನು ಓಡಿಸ್ಕೊಂಡು ಹೋಗ್ತೀವಲ್ಲ, ಸೀನಿಕ್ ರೋಡ್, ಅದಕ್ಕೂ ನೋಡೋಕ್ಕೂ ಕೂಡ ರೆಡಿ ಆಗಿದ್ದೀನಿ. ಸೀನ್ರಿ ಅಂತೂ ಬ್ಯೂಟಿಫುಲ್ ಆಗಿರುತ್ತೆ. ತೋರಿಸ್ಕೊಂಡು ಹಂಗೆ ಕರ್ಕೊಂಡು ಹೋಗ್ತೀವಿ ಬನ್ನಿ. ಡಿಸ್ಪ್ಲೇ ನೋಡಿ ಕಾರ್ದು ಏನು ಸಕ್ಕದಾಗಿದೆ. ಏನೋ ಒಂದೊಂದು ಕಾರಲ್ಲಿ ಕೂತ್ಕೊಂಡ್ರು ಒಂದೊಂದು ಥರ ಗುರು. ಅದೇ ಶಾಕ್ ಆಗೋದೆ. ಏನಪ್ಪ ಅಂತ ಡೋರ್ ಓಪನರ್ ನೋಡಿ. ಇದೇನೇನೋ ಇದು ಏರ್ ಕಂಡೀಷನ್ ಅನಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಡಿಸ್ಪ್ಲೇ 360 ಡಿಗ್ರಿ ಕ್ಯಾಮ್ರಾ. ಇದು ಎ ಸಿನೇ ಒಳ್ಳೆ ರಬ್ಬರ್ ಒಂಥರ ರೋಲ್ ಥರ ಇದೆ ಚಿನ್ನು. ಇದು ಒಂಥರ ಡಿಫ್ರೆಂಟ್ ಕಾರ್ ಇದು. ಚೈನಾ ಎಂಥ ಅದ್ಭುತವಾದ ದೇಶ, ನೋಡಬೇಕು ಗುರು. ಈ ಚೈನಾ ನೋಡಬೇಕು. ಇದೇ ಮೇಯಲ್ಲಿ ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಚೈನಾ ಕರ್ಕೊಂಡು ಬರ್ತಿದ್ದೀವಿ. ಬೀಜಿಂಗು, ಜಾಂಜಿಯಾಜಿ, ಅವತಾರ್ ಮೌಂಟನ್ನು, ಇಂಥ ಬೆಟ್ಟಗಳು ಮತ್ತು ಶಾಂಘೈ, ಇಂಥ ಅದ್ಭುತ ಜಾಗಗಳು ಕರ್ಕೊಂಬರ್ತೀವಿ. ಬೇಗ ಈ ನಂಬರ್ಗೆ ಫೋನೆಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮರ್ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಒಟ್ಟಿಗೆ ಮೇಯಲ್ಲಿ ಚೈನಾಗೆ ಹೋಗೋಣ. ಇಂಥ ಅದ್ಭುತವಾಗಿರೋ ಮೌಂಟನ್ಗಳನ್ನ ಎಕ್ಸ್ಪ್ಲೋರ್ ಮಾಡೋಣ. ಚಿರು, ಇದೇ ಜಾಗ ಅನಿಸುತ್ತೆ. ನೋಟ್ ಮೇಲೆ ಪ್ರಿಂಟ್ ಮಾಡಿರೋದು ಮುಂದ್ಗಡೆ ಅಲ್ವಾ? ಇರ್ಬೋದು ಅಲ್ಲ, ಅದೇ ಅನ್ಸುತ್ತೆ. ಯಾಕಂದ್ರೆ ಫಿಗರ್ ಔಟ್ ಮಾಡಿದ್ರೆ ಒಂಥರ ಚಂದ ಅಲ್ವಾ? ನೋಟ್ ತೆಗೆದ್ಬಿಟ್ಟು ನೋಟ್ ಚಿನ್ನು ಗೊತ್ತಾಗುತ್ತೆ. ಹ್ಞೂ ಚಿನ್ನು, ಇದೆ ಬ್ಯೂಟಿಫುಲ್ ಆಗಿದೆ ಗೊತ್ತಾ ಜಾಗ. ಓ ವಾವ್. ಇವ್ರು 20 ರೂಪಾಯಿ ನೋಟಲ್ಲಿ ಹಾಕೋರು ಇದನ್ನ. ಓ ಮೈ ಗಾಡ್, ವ್ಯೂ ನೋಡಿ ಏನು ಸಕ್ಕತ್ತಾಗಿದೆ. ಹಿಂಗೆ ತೋರಿಸಿ ಚಿನ್ನು ನೋಟು. 20 RMB ನೋಟಿನ ಪ್ರಿಂಟರ್ ಚಿತ್ರ ಬಂದು ಈ ಚಿತ್ರನೇ. ಸೂಪರ್ ಆಗಿದೆ ಮನ. ವ್ಯೂ ಮಾತ್ರ ಪ್ರಶಾಂತವಾಗಿದೆ ಅಲ್ವಾ? ಅದಕ್ಕೆ ಎಷ್ಟೋ ಜನ ಬೋಟ್ ರೈಡ್ ಕರ್ಕೊಂಡು ಹೋಗ್ತಾರೆ. ಎಷ್ಟು ಫೇಮಸ್ ಅಂದ್ರೆ ನಮಗೆ ಗೊತ್ತಿಲ್ಲ ಇದು ಎಷ್ಟು ಫೇಮಸ್ ಅಂತ. ನಮ್ಮ ದೇಶದಲ್ಲೇ, ನಮ್ಮ ಕರ್ನಾಟಕದ ಎಷ್ಟೊಂದು ಪ್ಲೇಸ್ ನೋಟ್ ಮೇಲೆ ಪ್ರಿಂಟ್ ಆಗಿದೆ. ಸೊ ಇದೇ ಥರ ಇವ್ರು ಕೂಡ ತುಂಬ ಇಷ್ಟಪಟ್ಟು ಬರ್ತಾರೆ ಈ ಜಾಗಕ್ಕೆ, ಈ ಸೀನ್ರಿನ ಮತ್ತು ಈ ಬೋಟ್ ರೈಡ್ನ ಎಂಜಾಯ್ ಮಾಡೋಕ್ಕೆ. ನಿಮಗೆ ಒಂದು ಕ್ವಶನ್ನು, ನಮ್ಮ ಕರ್ನಾಟಕದಲ್ಲಿ ಎಷ್ಟೊಂದು ಜಾಗ ಇದೆಯಲ್ಲ, ಅದರಲ್ಲಿ ಎಷ್ಟು ಜಾಗಗಳು ನಮ್ಮ ನೋಟ್ಗಳ ಮೇಲೆ ಪ್ರಿಂಟ್ ಆಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇದೇ ಅಪ್ಪ ದ ಫೇಮಸ್ 20 RMB ನೋಟು. ಎಷ್ಟು ಸಿನಿಮ್ಯಾಟಿಕ್ಕಾಗಿ ಕಾಣಿಸ್ತಾ ಇದೆ ನೋಡಿ. ಎಷ್ಟೊಂದು ಇದರಲ್ಲಿ ಇದನ್ನು ವಾಲ್ಪೇಪರ್ ಆಗಿ ಯೂಸ್ ಮಾಡಿದ್ದಾರೆ ಕ್ಯಾಲೆಂಡರ್ಗಳಲ್ಲಿ ಎಲ್ಲ. ಸಿನಿಮ್ಯಾಟಿಕ್ ಆಗಿ ಕಾಣಕ್ಕೆ ಇನ್ನೊಂದು ಕಾರಣ ಏನು ಗೊತ್ತಾ? ಈ ಮೋಡ ಕವಿದ ವಾತಾವರಣ ಸಿನಿಮ್ಯಾಟಿಕ್ ಆಗಿ ಕಾಣಕ್ಕೆ ಸಾಧ್ಯ. ಬಿಸಿಲಿದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಹೌದು. ಬೋಟ್ ರೈಡು, ಕ್ರೂಸ್ ರೈಡು ಎಲ್ಲ ಕರ್ಕೊಂಡು ಹೋಗ್ತಾರೆ. ಅವೆಲ್ಲ ತೋರಿಸ್ಕೊಂಡು ಬರ್ತಾರೆ ಮೌಂಟೇನ್ಸ್ನ. ಇಲ್ಲಿ ಇನ್ನೊಂದು ಫೇಮಸ್ ಅಂತೆ, ಈ ನದಿಯಲ್ಲಿ ಸಿಗುವ ಮೀನುಗಳು ಸಖತ್ ಟೇಸ್ಟಿ ಇರುತ್ತಂತೆ. ಸ್ವಲ್ಪ ಮುಂದೆ ಹೋದ್ರೆ ನಾವು ಫಿಶರ್ ಮ್ಯಾನ್ಗಳು ಮೀನು ಹಿಡಿತಾ ಇರ್ತಾರೆ. ಸೊ ಅಲ್ಲೂ ಹೋಗೋಣ ಇವಾಗ. ಈ ಸುಂದರವಾದ ಜಿಂಗ್ಪಿಂಗ್ ಹಳ್ಳಿಗೆ ಜೀವನಾಳ ಏನಪ್ಪ ಅಂದರೆ 2 ಇಂಪಾರ್ಟೆಂಟ್ ನದಿಗಳು. ನೀವು ನೋಡ್ತಾ ಇದ್ದೀರಾ, ಇದು ಬಂದು ಲೀ ನದಿ ಅಂತಾರೆ, ಲೀ ರಿವರ್ ಅಂತಾರೆ. ಇನ್ನೊಂದು ಬಂದು ಯೂಲಾಂಗ್ ರಿವರು. ಏನಪ್ಪ ತುಂಬ ಫೇಮಸ್ ಅಂದರೆ ನೋಡ್ತಾ ಇದ್ದೀರಾ ನೋಡಿ ನೀವಲ್ಲಿ ಈ ಥರ ಬ್ಯಾಂಬೂ ರಾಫ್ಟಿಂಗ್ ಮಾಡಿಕೊಂಡು ಫುಲ್ಲು ಸೀನ್ರಿ ನೋಡ್ಕೊಂಡು ಬರ್ಬೋದಂತೆ. ನಾವು ಅಷ್ಟೇ ಇವಾಗ ಬೈಕ್ ತೊಗೊಂಡ್ಬಿಟ್ಟು ತಿರ್ಗಾಡೋಣ. ಬೈಕ್ ಇಲ್ಲ ಅಂದರೆ ನಡ್ಕೊಂಡು ತಿರ್ಗಾಡೋಣ ಈ ಸುಂದರವಾದ ಹಳ್ಳಿ ನೋಡ್ಕೊಂಡು. ಚೈನಾಲಿ ಇದೊಂದು ಅದ್ಭುತ ಏನು ಅಂದರೆ ಎಲ್ಲೂ ಏನು ವ್ಲಾಗ್ ಬರ್ದಿಲ್ಲ, ಯಾರು ಏನು ಇನ್ಫಾರ್ಮೇಷನ್ನೇ ಕೊಟ್ಟಿಲ್ಲ. ಬಿಕಾಸ್ ಎಲ್ಲ ಚೈನೀಸ್ ಲ್ಯಾಂಗ್ವೇಜಸಲ್ಲಿ. ಮೇನ್ ಪ್ರಾಬ್ಲಮ್ ಏನು ಗೊತ್ತಾ, ಇಲ್ಲಿ ಚೈನೀಸ್ ಲ್ಯಾಂಗ್ವೇಜ್ ಎಷ್ಟೊಂದು ವೆಬ್ಸೈಟ್ಸು ಬೇರೆ ದೇಶಗಳಲ್ಲಿ ಓಪನ್ ಆಗಲ್ಲ. ಇಲ್ಲೇ ಬಂದು ನಾವೆಲ್ಲ ಫಿಗರ್ ಔಟ್ ಮಾಡಬೇಕು. ಅದಕ್ಕೆ ಈ ದೇಶಕ್ಕೆ ಬಂದು ಲೋಕಲ್ ಅವ್ರ ಥರ ತಿರುಗಾಡ್ತಾ ಇದೀವಿ ನಾವು. In Yangshu. Yeah, for 2 in Yangshu 30. Yangshu is 30, but here it's more. Because you speak English, it's more. Here it's more. Yangshu it's many, so it's 30. ಸೊ ಏನು ಗೊತ್ತಾ, ಚೈನಾದಲ್ಲಿ ಅದೇ ಹೇಳಿದ ಕಿರಣ್ ಹೇಳ್ದಂಗೆ ಗೊತ್ತೇ ಆಗಲ್ಲ ಎಷ್ಟೇ ಓದಿದ್ರು ಕೂಡ. ಸೊ ಅಕ್ಕನೇ ಕೇಳ್ತಾ ಇದ್ದೀನಿ.
Where here you can go here. And you also can go here. Yeah. 46 MB ಅಂದರೆ 500 ರೂಪಾಯಿ ಎಕ್ಸಾಕ್ಟಾಗಿ. ಮಳೆ ಜೋರಾಯಿತು. ಇವರು ಛತ್ರಿ ಕೊಡ್ತಾರೆ ಕೇಳೋಣ ಅದಕ್ಕೂ ಕೂಡ. ಹಾಂ, ದೊಡ್ಡ ಛತ್ರಿ ಕೊಡ್ತಾರ ಕೇಳಬೇಕು. ಕವರ್ ಮಾಡ್ಕೊಡ್ತಾರೆ ಫುಲ್ಲು. ಹೌದಾ? ಅಲ್ಲಿ ಕವರ್ ಮಾಡೋರು ನೋಡೋ ಆಲ್ರೆಡಿ ನಮಗೆ. ಓಕೆ, ಓಡಾಡ್ಬೋದು ಅದರಲ್ಲಿ. ಇದೇ ಗಾಡಿ ನಮ್ಮದು ಪುಳಾರಿ ಗಾಡಿ. ಓ, ಛತ್ರಿ ಗಿತ್ರಿ ಎಲ್ಲ ಹಾಕವ್ರೆ. Come back before 6 o'clock. We come back soon. Yeah, thank you. Bye bye, ಶಶೆ. ಪರವಾಗಿಲ್ಲ ಕಡೆ ಸಖತ್ತ ಇಂಗ್ಲಿಷ್ ಮಾತಾಡಿದ್ರು. ಓಕೆ, ರೆಡಿಯಮ್ಮ, ಇವಾಗ ಗಾಡಿ ಸಿಕ್ಕಿದೆ. ಏನಪ್ಪಾ ಅಂತ ಹೇಳಿದ್ರೆ ಗಾಡಿ ಸಿಕ್ಕಾಪಟ್ಟೆ ಕನ್ವೀನಿಯಂಟ್ ಓಡಾಡಕ್ಕೆ ನಮಗೆ. ಜೊತೆ ನೋಡಿ ಬೇರೆ ಎಷ್ಟು ಚೆನ್ನಾಗಿ ಹಾಕೊಟ್ಟಾರೆ ಮಳೆ ನೆನಿಬಾರ್ದು ಅಂತ ಅಲ್ವಾ. ಅಂದ್ರೂ ನೆನಿತಾ ಇದೀವಿ, ಪರವಾಗಿಲ್ಲ. ಒಂದು ಸ್ವಲ್ಪ ಲೈಟಿಗೆ ಏನ್ ಮಾಡಕ್ಕಾಗತ್ತೆ, ಮಳೆ ದಿನ ಎಲ್ಲ ನಿಧಾನಕ್ಕೆ ಹೋಗ್ಬೇಕು. ಅವಾಗ ಹೋಗೋಣ. ನಾವು ಈ ಥರ ಬೈಕಲ್ಲಿ ಪುಳಾರಿ ಗಾಡಿ ತೊಗೊಂಡು ಎಲ್ಲಂದ್ರಲ್ಲಿ ತಿರ್ಗಾಡ್ತಾ ಇರ್ತೀವಿ. ಎಷ್ಟಾಗುತ್ತೋ ಅಷ್ಟು ತಿರ್ಗಾಡ್ಕೊಂಡು ಏನ್ಷಿಯಂಟ್ ಅವನ್ನೆಲ್ಲ ನೋಡ್ಕೊಂಡು ಬರೋಣ. ಇವಾಗ ಈ ರಿವರ್ ಹೆಸರು ಏನು ಹೇಳ್ತೀನೋ? ಲೀ ರಿವರ್. ಲೀ ರಿವರ್ ಸಖತ್ ಫೇಮಸ್ ಅಂತ ಈ ಲೀ ರಿವರು. ಏನಿದೆ ಗಾಡಿ ಇಲ್ಲಿ ನೋಡಿ, ಸೀನ್ ಹಿಂಗ್ ಕಾಣುತ್ತೆ ಅಂತ. ಹಾಂ, ಮೋಡ ಕೌಚ್ಕೊಂಡ್ಬಿಡ್ತು ಚಿನ್ನು ಒಂದು ನಿಮಿಷಕ್ಕೆ. ಅಲ್ಲ, ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಇದೇ ಏಪ್ರಿಲಲ್ಲಿ ಜಪಾನ್ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದೀವಿ. ಟೋಕಿಯೋ ಕರ್ಕೊಂಡು ಹೋಗ್ತೀವಿ, ಮೌಂಟ್ ಫ್ಯೂಜಿ ಕರ್ಕೊಂಡು ಹೋಗ್ತೀವಿ, ಹಿರೋಶಿಮಾ ಕರ್ಕೊಂಡು ಹೋಗ್ತೀವಿ, ಒಸಾಕಾ ಕರ್ಕೊಂಡು ಹೋಗ್ತೀವಿ, ಕೊಯೋಟೋ ಕರ್ಕೊಂಡು ಹೋಗ್ತೀವಿ. ಈ ಕೆಳಗಡೆ ನಂಬರ್ಗೆ ಫೋನ್ ಇಲ್ಲ, ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಮ ಸ್ಲಾಟ್ಸ್ ಬೇಗ ಬುಕ್ ಮಾಡ್ಕೊಳ್ಳಿ. ನೀವು ಬೆಂಗಳೂರು ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಬಂದರೆ ಸಾಕು, ನಾವು ನಿಮಗೆ ಸೇಫಾಗಿ ಜಪಾನ್ಗೆ ಕರ್ಕೊಂಡೋಗಿ ಬೆಂಗಳೂರಿಗೆ ವಾಪಸ್ ಕರ್ಕೊಂಬಂದುಬಿಡ್ತೀವಿ. ಈ ಕೆಳಗಡೆ ನಂಬರ್ಗೆ ಬೇಗ ಕಾಲ್ ಮಾಡಿ ನಿಮ್ಮ ಸ್ಲಾಟ್ಸ್ನ ಬುಕ್ ಮಾಡ್ಕೊಳ್ಳಿ. ಎಲ್ಲರೂ ಒಟ್ಟಿಗೆ ಮೇಯಲ್ಲಿ ಜಪಾನ್ಗೆ ಹೋಗೋಣ. ಈ ಮಳೆ ನಮ್ಮ ಅವಸ್ಥೆ ಒಂದೊಂದಾಗೋರು. ಆ್ಯಕ್ಚುಲಿ ಫುಲ್ಲು ಮಳೆ ಬರ್ತಾ ಇದೆ ಆಯ್ತಾ. ಇಲ್ಲಿ ಫುಲ್ಲು ಕನ್ಫ್ಯೂಷನ್, ಎಲ್ಲಿ ಹೋಗ್ಬೇಕು ಅಂತ ಏನು ಗೊತ್ತಾಗಲ್ಲ. ಇನ್ಫಾರ್ಮೇಶನು ಗಾಡಿ ಎತ್ಕೊಂಡು ಸುಮ್ಮನೆ ತಿರುಗ್ತಾ ಇರೋದಷ್ಟೇ. ಇವಾಗ ಚೈನಲ್ಲಿ ಗೈಡ್ಗಳಿಲ್ಲ ಅಂದರೆ ನಿಜವಾಗ್ಲೂ ಏನೂ ಗೊತ್ತಾಗಲ್ಲ, ತಲೆ ಬುಡ ಗೊತ್ತಾಗಲ್ಲ ಬರೋಕ್ಕೆ. ಇಟ್ಕೊಂಬನ ಕ್ರಾಸ್ ಕರ್ವಾ. ಇವಾಗ ಚೆನ್ನಾಗಿ ಅನಿಸ್ತಾ ಇದೆಯಲ್ಲ ಕಿರಣ ಡ್ರೈವ್ ಮಾಡೋಕ್ಕೆ. ಯಾವುದೋ ಫುಲ್ಲು ಸಿಟಿ ಬಿಟ್ಟು ಹಳ್ಳಿ ಬಿಟ್ಟು ಬಂದ್ಬಿಟ್ವಿ. ದೂರ ಅಷ್ಟಿದೆ ಆ್ಯಕ್ಚುಲಿ. ಮಳೆ ಸ್ವಲ್ಪ ಕಮ್ಮಿ ಆಗಿಬಿಟ್ರೆ ನನಗೆ ಯಾವುದೋ ರೆಸಾರ್ಟ್ ಒಳಗೆ ಓಡಾಡಂಗೆ ಆಗ್ತಾ ಇತ್ತು ನೋಡಿ. ಆ ಗಿಡಗಳೆಲ್ಲ ಹಾಕಿರೋದು, ಆ ರೋಡು, ಲೈಟ್ಗಳು. ಯೋಚನೆ ಹೇಳಿವಾ ನಾನು ತುಂಬ ಬೆಳಿತಾರೆ ಅಂತ. ನೋಡಿ ಲೆಫ್ಟಲ್ಲಿ ಎಷ್ಟು ಬೆಳೆದವ್ರೆ. ಓ, ಶುಗರ್, ಇದು ಕಬ್ಬಲ್ಲ. ಕಬ್ಬು ಬೆಳೆದವ್ರೆ ಚೆನ್ನಾಗಿ. ಆ್ಯಕ್ಚುಲಿ ಹೆಂಗೆ ಅನಿಸ್ತಾ ಇದೆ ಅಂದರೆ ಗಾಡಿ ಕೊಟ್ಬಿಟ್ಟು ಸ್ವರ್ಗಕ್ಕೆ ಹೋಗೋ ಥರ ಅನಿಸ್ತಾ ಇದೆ. ಈ ಮಳೆ ಬರ್ತಾ ಇರೋದಕ್ಕೂ, ಮೋಡ ಕವಿದ ವಾತಾವರಣ ಇರೋದಕ್ಕೂ, ಬೆಟ್ಟ ಗುಡ್ಡಗಳು ಅಕ್ಕಪಕ್ಕ ಬೆಳೆ ಬೆಳೀತಾ ಇದ್ದಾರೆ. ಯಾರಿಲ್ಲ ರೋಡಲ್ಲಿ. ಈ ರೋಡೇ ನಮ್ದು ಅನಿಸ್ತಾ ಇದೆ. ಹೆಂಗಿದೆ ನಿನಗೆ? ಇಲ್ಲಿ ಭತ್ತ ಜಾಸ್ತಿ ಬೆಳೆದಿಲ್ಲ, ಕಬ್ಬು, ಕಡಲೆಕಾಯಿ ಮತ್ತು ಇನ್ನೂ ಬೇರೆ ಬೇರೆ ಥರ ಏನೇನೋ ಬೆಳೆಸಿದ್ರೆ. ಎಲ್ಲರೂ ನಿಲ್ಲಿಸ್ತೀನಿ ಬನ್ನಿ ಕರೆಕ್ಟಾಗಿ. ನನಗೆ ಏನು ಅನಿಸ್ತಾ ಇದೆ ಗೊತ್ತಾ? ಮಾವಿನ ಕೂಡ ಬೆಳೆದವ್ರು ಚಿನ್ನು. ಯಾವುದೋ ರೆಸಾರ್ಟ್ ಒಳಗೆ ಹೋದಂಗೆ ಅನ್ನಿಸ್ತಾ ಇದೆ ಗುರು ನನಗೆ. ಆ್ಯಕ್ಚುಲಿ ಮಳೆ ಬರ್ತಾ ಇದೆ ಅನ್ಕೊಂಡು ನಾವು ಈ ಮಳೆ ಬರ್ತಾ ಇರೋದಕ್ಕೆ ಆ್ಯಕ್ಚುಲಿ ಇದು ಇಷ್ಟು ಚೆನ್ನಾಗಿ ಕಾಣಿಸ್ತಕ್ಕೆ ಸಾಧ್ಯ. ಹೌದು, ಮಳೆ ಬರ್ತಿಲ್ಲ ಅಂದರೆ ಇಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಕೈಯೆಲ್ಲ ನಡುಗ್ತಾ ಇದೆ. ಎಷ್ಟೇ ಚಳಿ ಆದರೂ, ಕೈ ನಡಗಿದ್ರು, ಕೋಲ್ಡ್ ಆದರೂ ನಿಮಗೆ ತೋರಿಸ್ತೀವಿ. ವ್ಯೂ ನೋಡಿ ಹೆಂಗಿದೆ ಮುಂದ್ಗಡೆ. ನಾವಿಷ್ಟು ದಿನ ಚೈನಾ ನಿಮಗೆ ಏನು ಮಾಡರ್ನ್ ಟೆಕ್ನಾಲಜಿಗಳು ಹಂಗಂತೆ ಹಿಂಗಂತೆ ತೋರಿಸಿದ್ವಿ. ಆದರೆ ಹಳ್ಳಿಗಳಲ್ಲಿ ಏನು ಬೆಳೀತಾರೆ, ಅವ್ರು ರೈತರು ಹೆಂಗಿರ್ತಾರೆ ಅಂತ ತೋರ್ಸೋಕೆ ಕರ್ಕೊಂಬಂದಿದ್ದೀವಿ. ನಾವೀಗ ಟಿಪಿಕಲ್ ಒಂದು ಚೈನಾದ ಹಳ್ಳಿ ಒಳಗಡೆ ವ್ಯವಸಾಯದ ಜಾಗಕ್ಕೆ ಬಂದಿದ್ದೀವಿ. ಇವ್ರು ಏನೇನು ಬೆಳೀತಾರೆ ಅಂತ ತೋರ್ಸೋಕ್ಕೆ. ಕಬ್ಬು ಬಾರ್ಡರ್ಗೆ ಕಬ್ಬು ಹಾಕ್ಬಿಟ್ಟಿದ್ದಾರೆ. ಆದ್ರೆ ಈ ನೈಸರ್ಗಿಕ ಮಧ್ಯದಲ್ಲಿ ಬೆಳೆ ಬೆಳೆದವರಲ್ಲ ಇವರು. ಆಮೇಲೆ ಆರೆಂಜ್ ಹೇಳದ್ ಮರ್ತೀವಿ ನೋಡು. ಆರೆಂಜ್ ಸಖತ್ತಾಗಿ ಬೆಳೆದಿದ್ದಾರೆ. ಆರೆಂಜ್ ಗಿಡ ಇದು. ಆರೆಂಜ್ ಅಂತೂ ಹೊಟ್ಟೆಗೆ ಇಟ್ಟಿಳ್ದಂಗೆ ಬಿದ್ದವಿಲ್ಲೆಲ್ಲ. ಹಿಂಗೆ ಹೋದ್ರೆ ನಡ್ಕೊಂಡು ಹೋಗ್ತಾನೆ ಇರ್ಬೋದು. ಪಪಾಯನೂ ಬೆಳೆದವ್ರೆ. ಎಲ್ಲ ಹಣ್ಣುಗಳು ಜಾಸ್ತಿ, ತರಕಾರಿಕ್ಕೂ ಹಣ್ಣುಗಳು ಜಾಸ್ತಿ ಬೆಳೆದವ್ರು ಇಲ್ಲಿ ನೋಡಿ. ಇಲ್ಲಿ ಅಷ್ಟು ಮಾಂಸ ತಿಂತಾರಲ್ಲ, ಬ್ಯಾಲೆನ್ಸ್ ಮಾಡ್ಬೇಕಲ್ಲ. ನೋಡಿ ಹೆಂಗೆ ಬೆಳೆದಿದ್ದಾರೆ. ಆಮೇಲೆ ಕ್ಲೀನಾಗಿ ಡಿವೈಡ್ ಮಾಡ್ಕೊಂಡಿದ್ದಾರೆ ಗೊತ್ತಾ, ಅವ್ರ ತೋಟಕ್ಕೂ ಇವ್ರ ತೋಟಕ್ಕೂ ಪಕ್ಕದ್ದು. ಅಲ್ವಾ? ಸೊ ಚೈನಾದವ್ರು ಏನು ಬೆಳಿತಾರೆ, ಅವರು ಕೂಡ ನಮ್ಮ ಥರನೇ ಎಲ್ಲ ಹಣ್ಣುಗಳಾಗಿರಲಿ ತರಕಾರಿಗಳಾಗಿರಲಿ ಬೆಳಿತಾರೆ. ಯಾಕಂದರೆ ಭೂಮಿ ತುಂಬಾ ಚೆನ್ನಾಗಿದೆ. ಅವ್ರು ಎಷ್ಟೇ ಚಾಲೆಂಜಿಂಗ್ ಆಗಿದ್ರು, ಯಾಕಂದರೆ ಜಾಗ ತುಂಬ ಚಿಕ್ಕದು. ಅದು ಕಡೆ ನೋಡ್ತಾ ಇದ್ದಾರೆ ಬೆಟ್ಟ ಗುಡ್ಡ ಇದೆ, ಮತ್ತು ಹಿತ್ ಕಡೆ ನೋಡ್ತಾರೆ ಬೆಟ್ಟ ಗುಡ್ಡ ಇದೆ. ಈ ಇರೋ ಜಾಗದಲ್ಲಿ ಡಿವೈಡ್ ಮಾಡಿಕೊಂಡು ಪಂಗಡ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಬೆಳೆದಿದ್ದಾರೆ ನೋಡಿ ಅವರು. ನೋಡಿ ಇಲ್ಲೂ ತರಕಾರಿ ಇಲ್ಲೂ ಹಣ್ಣುಗಳು ಹಾಕೊಂಡಿದ್ದಾರೆ. ಪಪ್ಪಾಯ ಗಿಡ ಚಿನ್ನು.
ಹೌದಾ? ಅನ್ಸುತ್ತೆ ಪಪ್ಪಾಯ ಪಪ್ಪಾಯ ಗಿಡಕ್ಕೆ ಗಿಡನೇ. ಜಾಸ್ತಿ ಜಾಗ ಬಿಡಬೇಕಲ್ವಾ? ಏನೋಪ್ಪ ಗೊತ್ತಿಲ್ಲ. ಅದೇ ಪಪ್ಪಾಯ ಥರನೇ ಇದೆ ಇದು. ಆದರೆ ಇವರಿಗೆ ಜಾಗ ಕಮ್ಮಿ ಬೆಳೆಯೋಕ್ಕೆ, ಬೆಟ್ಟ ಗುಡ್ಡ ಮಧ್ಯೆ ಇರೋದ್ರಿಂದ. ಇಲ್ಲಿ ಫುಲ್ ಬೆಳೆದವ್ರು ನೋಡೋಶ, ಇದು ಪೇರ್ ಫ್ರೂಟ್ ಅಂತಾರಲ್ಲ, ಫುಲ್ ಬೆಳ್ಕೊಂಡ್ಬಿಟ್ಟವ್ರೆ. ಅಂತಾರೆ ಗುರು ಇದಕ್ಕೆ. ಓಹ್, ಆ ಕಡೆ ಫುಲ್ ಬೆಳ್ಕೊಂಡವ್ರೆ, ಕಬ್ಬು ಗಿಬ್ಬು ಎಲ್ಲ. ನೀರಿಗೇನು ಕಮ್ಮಿ ಇಲ್ಲ ಇವ್ರಿಗೆ, ಸಖತ್ತಾಗಿದೆ ನೀರು. ಓಹೋ, ಹಿಂಗೋದ್ರೆ ಫುಲ್ ಬೆಳ್ಕೊಂಬಿಟ್ಟವ್ರೆ. ಒಂಥರ ಖುಷಿ ಆಗುತ್ತೆ ಇವರು ವ್ಯವಸಾಯ ಪದ್ಧತಿಗಳನ್ನ ನೋಡೋಕ್ಕೆ. ಆದರೆ ಎಲ್ಲ ಕಡೆ ಇದೇ ಥರ ಒಂದೇ ಬೆಳೆ ಹಾಕಿಲ್ಲ ಇವರು, ಎಷ್ಟೊಂದು ಬೆಳೆ ಹಾಕಿದ್ದಾರೆ. ಒಂದು ಚಿಕ್ಕ ಜಾಗದಲ್ಲಿ ತುಂಬ ತರಕಾರಿಗಳು, ಹಣ್ಣುಗಳು ಸ್ಪೆಷಲಿ. ಕಬ್ಬು ಹಾಂ, ಕಬ್ಬು ಚೆನ್ನಾಗಿ ಬೆಳೆಯೋರು. ನೀರು ಚೆನ್ನಾಗೈತಲ್ಲ ಇಲ್ಲಿ ಅಲ್ವಾ? ಮಂಡ್ಯ ಜ್ಞಾಪನ ಬಂದ್ಬಿಡ್ತು ನನ್ನ ಕಬ್ಬು ಅಂದ ತಕ್ಷಣ. ಇದು ಮಾವು ಸೈಜು ಒಂದೊಂದು ಮಾವಿನ ಹಣ್ಣು 1.5 kg ಬರ್ತಾವೆ ಇಲ್ಲಿ ಇವ್ರ ಹತ್ರ. ಏನೇನು ಹೈಬ್ರಿಡ್ ಆಗಿ ಏನೇನು ಕೆಮಿಕಲ್ ಯೂಸ್ ಮಾಡ್ತಾರೋ ಗೊತ್ತಿಲ್ಲ. ನಾವು ಚೈನಾ ಬೆರಿ ಮಾಡರ್ನ್ ಟೆಕ್ನಾಲಜಿ ಅದು ಇದು ಅನ್ಕೋತೀವಿ, ಅದು ಒಂದೇ ಅಲ್ಲಪ್ಪ. ಇವ್ರ ವ್ಯವಸಾಯ ಪದ್ಧತಿನೂ ಸಾಕಾಗಿದೆ. ಇನ್ನೂ ನಾವು ದೊಡ್ಡ ದೊಡ್ಡ ಫಾರ್ಮ್ಗಳಿಗೆ ಹೋದರೆ ಇನ್ನೂ ತುಂಬ ನೋಡ್ಬೋದು ಮಿಷನರಿಗಳ್ನೆಲ್ಲ. ಖುಷಿ ಆಯಿತು. ಹಳ್ಳಿ ಮನೆಗಳು ನೋಡಿದ್ರ ಅದು ಮನೆ ಅಲ್ಲ, ಅದು ಹೋಟೆಲ್ ಅನ್ಸುತ್ತಲ್ವಾ? ಹೋಟೆಲ್ಲು, ಹಾಸ್ಟೆಲ್ಗಳು. ಹೆಂಗನ್ಸ್ತು ಚೈನಾದವ್ರ ವ್ಯವಸಾಯ ಪದ್ಧತಿ ನೋಡಿ? ಸಖತ್ ಖುಷಿ ಆಯಿತು. ಅಂದರೆ ನಾವು ಅನ್ಕೋತೀವಿ ನೀವು ಹೇಳ್ದಂಗೆ ಮಾಡರ್ನ್ ಟೆಕ್ನಾಲಜಿನ. ಆದರೆ ಇನ್ನೊಂದು ಖುಷಿ ಏನಾಗಿದೆ ಅಂತ ಗೊತ್ತಾ? ಮಾಡರ್ನ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ವ್ಯವಸಾಯ ಮಾಡ್ತಾರೆ. ಎಕ್ಸಾಂಪಲ್ ಡ್ರೋನ್ನ ಯೂಸ್ ಮಾಡಿಕೊಂಡು ಇದನ್ನು ಒಂದು ಕಡೆಯಿಂದ ಒಂದು ಕಡೆ ಕಳೆ ಸಾಗಿಸ್ತಾರೆ. ಆಮೇಲೆ ಮಿಷನರೀಸ್ ಯೂಸ್ ಮಾಡ್ತಾರೆ. ಸೊ ಇಂಟಿಗ್ರೇಟ್ ಮಾಡ್ಕೊಂಡು ಬೆಳೀತಿದ್ದಾರೆ. ನಾವು ಯಾವುದೋ ಒಂದು ಹಳ್ಳಿಲಿದ್ದೀವಿ, ಹಳ್ಳಿ ಮೂಲೆಯಲ್ಲಿದ್ದೀವಿ. ಆದರೆ ಆ ಹಳ್ಳಿಯಲ್ಲಿ ನೋಡಿ ಬೆಟ್ಟ ಗುಡ್ಡ, ಆಯಿತಾ? ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ, ಇದು ಹಳ್ಳಿ. ಈ ಕಡೆ ನೋಡಿದ್ರೆ ನಿಮಗೆ ವ್ಯವಸಾಯ ಮಾಡ್ಕೊಂಡಿದ್ದಾರೆ. ಆದರೆ ಫುಟ್ಪಾತ್ ನೋಡಿ, ನಾನು ಸುಳ್ಳು ಹೇಳ್ತಾ ಇಲ್ಲ. ನಮ್ಮಲ್ಲಿ ಸಿಟಿಗಳಲ್ಲೇ ಪ್ರಾಪರಾಗಿ ಫುಟ್ಪಾತ್ ಇರಲ್ಲ ಗುರು ನಡೆದಾಡೋಕ್ಕೆ. ಇಲ್ಲಿ ಜನಗಳು ನಡೆದೇ ಆಡಲ್ಲ. ಅಂಥ ಜಾಗದಲ್ಲಿ ಫುಟ್ಪಾತ್ ಮಾಡೋರು ಇವರು ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಹೆಂಗಿರಬೇಕು ಅಂತ. ಸೊ ವಿ ಶುಡ್ ಲೀವ್ ವಿತ್ ದಿಸ್ ಕಂಟ್ರಿ. ಏನು ಮಾಡೋಕ್ಕಾಗಲ್ಲ. ಅದೇ ನೋಡಿ ತಿಳ್ಕೊಬೇಕು ಅಷ್ಟೇ. ನಮ್ಮಲ್ಲೂ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಎಲೆಕ್ಟ್ರಿಕ್ ಬೈಕು ಫಸ್ಟ್ ಟೈಮ್ ಓಡಿಸೋದು ಸಖತ್ತಾಗಿದೆ. ಸೈಕಲ್ ಇದ್ದಂಗೆ ಇದೆ. ಬಟ್ ಈ ಸೀನ್ರಿಯಲ್ಲಿ ಎಲೆಕ್ಟ್ರಿಕ್ ಬೈಕ್ನ ಓಡಿಸೋ ಎಷ್ಟು ಮಜಾ ಇದೆ ಅಂದರೆ ಸೂಪರ್ ಆಗಿದೆ, ಮೈಂಡ್ ಬ್ಲೋಗ್ ಆಗಿದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಫಾಸ್ಟಾಗಿ ಹೋಗಲ್ಲ, ಬಟ್ ಮಜಾ ಇದೆ. ಸೊ ವೆಲ್ಕಮ್ ಟು ಎಲೆಕ್ಟ್ರಿಕ್ ಚೈನಾ. ಹಿಂದೆ ಕಾರು ಎಷ್ಟು ದೂರ ಹೋದ್ರು ಅಷ್ಟು ಚೆನ್ನಾಗಿ ಅನಿಸ್ತದಲ್ವ ಕಿರಣ? ಅದು ವ್ಯವಸಾಯ ಮಾಡಿದಾರಲ್ಲ, ನನಗೆ ಒಳ್ಳೆ ರೆಸಾರ್ಟ್ ಒಳಗೆ ಹೋದಂಗೆ ಆಗ್ತೈತೆ ಗುರು. ಬೈಕ್ ಕೊಟ್ಬಿಟ್ಟು ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡೋರೆ ರೋಡ್ಗಳ್ನ. ರೆಸಾರ್ಟ್ ಒಳಗಡೆ ಚೆಕ್ ಇನ್ ಆದ್ಮೇಲೆ ಇದು ಕೊಡ್ತಾರಲ್ಲ ಗಾಲ್ಫ್ ಕಾರ್ಟ್, ಹಂಗೆ ಅಲ್ವ ಚಿನ್ನು? ಒಂಚೂರು ಗಲೀಜಿಲ್ಲ, ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡವ್ರೆ. ಹಳ್ಳಿಗಳು, ವ್ಯವಸಾಯ, ಅವ್ರ ಮನೆಗಳು. ಓ, ಯಾವುದೋ ರೆಸಾರ್ಟ್ ಅನ್ಸುತ್ತೆ, ಹೋಟ್ಲ್ ಅನ್ಸುತ್ತಿದ್ದು. ಏನೋ ಪಾಯಿಂಟ್ ಇದೆ ಕಿರಣ. ಒಂದು ಇಂಗ್ಲಿಷ್ ಬರ್ದಿಲ್ಲ, ಒಂದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಈ ರೋಡ್ದು ಡೆಡ್ ಎಂಡ್ ಅನ್ಸುತ್ತಿದ್ದು, ಒಂದು ರೋಡ್ ಇಲ್ಲ ಅನ್ಸುತ್ತೆ. ಅಷ್ಟೇ ರೋಡು? ಅಷ್ಟೇ ಎಂಡ ವಾ, ಹಲೋ ಹಲೋ, ಏನೋ ಹೇಳ್ತಾಳಕ್ಕ. ಏನೋ ಹೇಳಕ್ಕ, ಏನು ಪಾರ್ಕ್ ಮಾಡಿ ಅಂತ ಹೇಳ್ತಾರೆ ಚಿನ್ನು ಇಲ್ಲಿ. ಓಕೆ ಓಕೆ, ರಾಫ್ಟಿಂಗ್. ಓಕೆ ಓಕೆ. ಇಲ್ಲಿ ಏನ್ ಗೊತ್ತಾ, 2 ಪಾಯಿಂಟ್ ಇದೆ. ನಾವು ಒಂದ್ ಕಡೆಯಿಂದ ಆ ಕಡೆ ಹೋಗ್ಬೇಕು ಅಂದ್ರೆ ರೋಡ್ ಇಲ್ಲ, ಬೋಟಲ್ಲೇ ಕ್ರಾಸ್ ಮಾಡಬೇಕು. ಇವಾಗ ಬೋಟ್ ಬಂತು, ಕ್ರಾಸ್ ಮಾಡ್ಕೊಂಡು ಆ ಕಡೆ ಹೋಗ್ಬಿಟ್ಟು ಏನ್ ಮಾಡೋದು ಅಂತ ಫಸ್ಟ್ ನೋಡ್ತೀವಿ. ಟಿಕೆಟ್ ಎಷ್ಟು ಗೊತ್ತಾ? 50 ರೂಪಾಯಿ. 50 ರೂಪಾಯಿ ಒಬ್ರಿಗೆ. ಬೈಕು ತಗೊಂಡು ಹೋಗ್ಬೋದಾ? ಇಲ್ಲ ಅನ್ಸುತ್ತೆ. ಅದು ಅವ್ರದ್ದು ಅನ್ಸುತ್ತೆ ಬೈಕ್ ಅಲ್ವಾ? ಹಲೋ, ಒಂದೇ ನಿಮಿಷ ಚಿನ್ನು, ಟಿಕೆಟ್ ಕೊಡ್ಸಿನು. ಪೋಲಿ ಬಾರಿನಲ್ಲಿ ಕೂತ ಪೋಲಿ ಗೆಳೆಯರು. ಇವರು ಒಂದು ಬ್ರಿಡ್ಜ್ ಮಾಡ್ಬಿಟ್ಟಿದ್ರೆ ಸರಿ ಹೋಗೋದಲ್ವಾ? ಬ್ರಿಡ್ಜ್ ಮಾಡಿಲ್ಲ ಮರ, ಯಾಕಂದ್ರೆ ಈ ನೀರ್ ಲೆವೆಲ್ ಏನಿದೆಯಲ್ಲ ಅದು ಇಳಿತಾ ಇರ್ತಂತೆ. ಓಕೆ, ನೀರಿಂದಾನೆ ನೋಡಿದ್ರೆ ಒಂಥರ ಮಜಾ ಅಲ್ಲ. ಒಂದೇ ನಿಮಿಷ ಚಿನ್ನು, ಇಲ್ಲಿಂದ ಅಲ್ಲಿಗೆ ಅಷ್ಟೇ ಕರ್ಕೊಂಡು ಹೋಗೋದವರು. ಓಕೆ, ಬ್ರಿಡ್ಜ್ ಬದಲು ಇದ್ರ ಹತ್ರ ಫೆರಿ ಮಾಡ್ಕೊಂಡಿದ್ದಾರೆ. ಓ, ತುಂಬಾ ದೂರ ಐತೆ ಆಕ್ಚುಲಿ ಪಾಯಿಂಟು ಅಲ್ವಾ? ಇಲ್ಲ, ನಾವು ನಿಲ್ಸ್ಕೊಂಡ್ ಬಂದ್ವಲ್ಲ ಅದಕ್ಕೆ. ಓಡಾಡ್ತಾನೆ ಇರುತ್ತೆ ಬೋಟ್ಗಳು ಯಾವಾಗಲೂ, ಟಕ 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 ಅಂತ ಹೊಡ್ತು. ಪಬ್ಲಿಕ್ ಬೋಟ್ ಅನ್ಸ್ತಾ ಇದೆ, ಬರೀ 5 ಊಹಾನ್ ತಗೊಂಡಿದ್ದವರು. ಇಲ್ಲ ನಮಗೆ ಪಬ್ಲಿಕ್ ಬೋಟ್ ಇಷ್ಟ ಇಲ್ಲ ಅಂದರೆ ಆ ಥರ ಮೋಟರೈಸ್ ಬೋಟಲ್ಲಿ ನೋಡಿ ಬ್ಯಾಂಬೂ ರಾಫ್ಟಿಂಗ್ ಅಂತ ಮಾಡ್ತಾರೆ, ಅದನ್ನು ಮಾಡೋಣ ಆಮೇಲಿಂದ.
ಶಶೆ 5 ನಿಮಿಷಕ್ಕೆ ಅಲ್ಲಿಂದ 5 ನಿಮಿಷ ಅಲ್ಲ ಚಿನ್ನು, ಒಂದೇ ಒಂದ್ ನಿಮಿಷ ಅಲ್ಲಿಂದ ಬಂದ್ವಿ ನಾವು. ಓ ವಾ, ಆ ಪಾಯಿಂಟಿಂದ ಈ ಪಾಯಿಂಟಿಗೆ ಬಂದ್ವಿ. ಕಿರಣ್ ಸೀನ್ರಿ ನೋಡು ಹಂಗೆ ಈ ಕಡೆಯಿಂದ ಆ ಕಡೆಯಿಂದ ಈ ಕಡೆ ಹೆಂಗ್ ಚೇಂಜ್ ಆಗೋಯ್ತಲ್ವಾ? ಅಲ್ವಾ? ಕಿರಣ ಹೇಳೋದು ಅವ್ರಿಗೆ ಅರ್ಥ ಆಯ್ತಲ್ಲ, ಅವ್ರು ಹೇಳೋದು ಕಿರಣಂಗೆ ಅರ್ಥ ಆಯ್ತಾ ಇಲ್ಲ.你非带我去吗？很远很远。 ತಾಳಜ್ಜಿ 很远。 ಮಾತಾಡಜ್ಜಿ. 我说 ನೋವು ಅಜ್ಜಿ ಟೈಪ್ ಮಾಡ್ತಾಳೆ ಈಗ ಬರೀತಾಳೆ. ಕಾಬಡಿ 很远，啊不能带你去。很远，不能带你去，太远了。 ಏನಂತ ಚಿನ್ನು?不能带你去。那我带个雨伞，把这个拿去。 ಚೂಫ್ ಓ ಫಿಶಿಂಗ್ ವಿಲೇಜ್ ತುಂಬಾ ದೂರ ಅಂತೆ. ಓಕೆ ಓಕೆ. 把这过来的那个雨伞。 ಮತ್ತೆ ಎಲ್ಲಿ ಕರ್ಕೊಂಡು ಹೋಗ್ತೀಯಾ? ದೆನ್ ವೇರ್ ವಿಲ್ ಯು ಟೇಕ್ ಮೀ? ವಿಚ್ ಪ್ಲೇಸ್ ವಿಲ್ ಯು ಟೇಕ್ ಮೀ? 我要带你去香公山， ತಾಳಜ್ಜಿ. 带你去香公山，带你去香公山。 ಐ ವಿಲ್ ಟೇಕ್ ಯು ಜಿಯಾಂಗ್ಜಿಯಾಂಗ್ಜಾ. ಐ ವಿಲ್ ಟೇಕ್ ಯು ಟು ಜಿಯಾಂಗ್ಜಿಯಾಂಗ್ಜಾ ಮೌಂಟೇನ್. ನಾವು ಅಷ್ಟು ರಿಸರ್ಚ್ ಮಾಡ್ಕೊಂಬಂದು ಏನೇನೋ ನೋಡ್ಕೊಂಬಂದ್ರು ತಲೆ ಕೆಟ್ಟೋಗಿ ಮಶಾಣ ಆಯ್ತಾಯ್ತಂತ ತಲೆ. ಆದರೆ ಇಲ್ಲಿ ಚೈನಾದಲ್ಲಿ ಹಂಗೆ ಆ್ಯಕ್ಚುಲಿ ಯಾರಿಗೂ ಲ್ಯಾಂಗ್ವೇಜ್ ಬರೋಲ್ಲ. ಆಮೇಲೆ ಯಾವ ವೆಬ್ಸೈಟಲ್ಲಿ ಇಂಟರ್ನೆಟ್ಟಲ್ಲಿ ಎಲ್ಲೂ ಚೈನಾದ್ರ ಬಗ್ಗೆ ಏನು ಇನ್ಫಾರ್ಮೇಷನು ಗೊತ್ತಿಲ್ಲ. ನೀವು ಇಲ್ಲೇ ಬಂದು ಇವ್ರ ಭಾಷೆಯಲ್ಲಿ ಟ್ರಾನ್ಸ್ಲೇಟ್ ಮಾಡಿಕೊಂಡು ನೀವೆಲ್ಲ ಫಿಗರ್ ಔಟ್ ಮಾಡಬೇಕು. ಇಲ್ಲ ಗೈಡ್ ಜೊತೆ ಬರಬೇಕು. ಇಲ್ಲ ಗೈಡ್ಸ್ ಜೊತೆ ಬರಬೇಕು. ಹಿಂಗೆ ಗುರು ತಿರ್ಗಾಡ್ತಾ ಇದೀವಿ, ಅವಾಗಿಂದ ಕೇಳ್ತಾ ಇದೀವಿ. ನಾನು ಎಷ್ಟು ರಿಸರ್ಚ್ ಮಾಡಿದೆ ಗೊತ್ತಾ ಜಾಗಕ್ಕೆ. ಜಾಗ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ. ಆ ಪಾಯಿಂಟ್ಸ್ಗಳಿಗೆ ಹೋಗೋಕ್ಕೆ ನಮಗೆ ದಾರಿ ಗೊತ್ತಾಗ್ತಾ ಇಲ್ಲ. ಈ ಅಜ್ಜಿ ನೋಡಿ ಪಾಪ ಅಜ್ಜಿ ಅಡುಗೆ ಮಾಡಿಕೊಂಡು ಏನೋ ಹೊಲಿತಾವ್ರೆ ಬಟ್ಟೆನ. ಅಯ್ಯೋ ಬೇಡ ಅಜ್ಜಿ ನನಗೆ ನಿಯಾವ್ ಏನೋ ಇಟ್ಕೊ. ಓ ಅಜ್ಜಿ ಇದಿಟ್ಟವ್ರೆ. ಅಯ್ಯೋ ಅಜ್ಜಿ ಕ್ರ್ಯಾಬ್ಸು ಅಜ್ಜಿ ಆನ್ ಮಾಡೋಕೆ ಹೊಟ್ಬಿಟ್ರು. ಓಕೆ ಓಕೆ, ಒಂಥರ ಎಕ್ಸ್ಪೀರಿಯನ್ಸ್. ಒಂದೊಂದು ಎಷ್ಟೇ ಒಂಥರ ಎಕ್ಸ್ಪೀರಿಯನ್ಸ್. ನೇಚರ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಇಲ್ಲಿ ಬೈಕ್ ಇಲ್ಲ ಈ ಕಡೆ ಅಪ್ಪ. ಅಲ್ಲ ಬೈಕ್ ಇಲ್ಲ ಎತ್ಕೊಂಡು ಹೊಂಟು ಬಿಡ್ಬೋದಾಗಿತ್ತು ಹಂಗೆ. ಹಿಂಗೆ ಬಂದ್ಬಿಟ್ಟು ಈ ವ್ಯೂ ತಗೊಂಡು ಈ ವ್ಯೂ ಹಿಂಗೆ ನೋಡಿಕೊಂಡು ಫೋಟೋ ಗೀಟೋ ತಕ್ಕೊಂಡು ಆ ಬೆಟ್ಟದ ಮೇಲೆ ಹೋಗ್ಬಿಟ್ಟು ವಾಪಸ್ ಬರ್ತಾರೆ. ಒಂಥರ ಅದ್ಭುತವಾಗಿದೆ ಗುರು ಜಾಗ. ವ್ಯೂ ಚೆನ್ನಾಗಿದೆ ಮಾತ್ರ ಅಲ್ವಾ? ಏನು ಬೋಟ್ಗಳು ಹಿಂಗೆ ಓಡಾಡ್ತಾವಲ್ಲ ಬ್ಯಾಂಬೂ ರಾಫ್ಟಿಂಗು. ಕಿರಣ ಏನ್ ಗೊತ್ತಾ, ಇರೋ ಹೋದ್ರೆ ಎಷ್ಟೋ ಅಂದ್ರೆ ತೋರ್ಸ್ಕೊಂಡ್ ಬರ್ತಾರೆ. ಹೋಗೋಣ ಬ್ಯಾಂಬೂ ರಾಫ್ಟಿಂಗ್ ಹೋಗೋಣವಾ? ಬಾಯ್ ಅಜ್ಜಿ. ಮನೆಗೂ ಹೆಲ್ಪ್ ಆದ್ರು ಅಜ್ಜಿ. ಆಕ್ಚುಲಿ ಪಾಪ ಓಡ್ಕೊಂಬಂದ್ ಹೇಳಿದ್ರು ಆ ಬೋಟಲ್ಲಿ ಹೋಗಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಅಂತಾರೆ. ಇವಾಗ ಬ್ಯಾಂಬೂ ರಾಫ್ಟಿಂಗ್ ಹೋಗ್ತೀವಿ. ಇವಾಗ ಹೆಂಗೆಂಗೋ ಫಿಗರ್ ಔಟ್ ಮಾಡಿಕೊಂಡು ಏನೇನೋ ಮಾಡಿ ಬ್ಯಾಂಬೂ ರೈಡ್ಗೆ ಹೋಗೋಣ ಅಂತ ಬಂದ್ವಿ. ಆ್ಯಕ್ಚುಲಿ ಇಲ್ಲಿ ತುಂಬ ಜನ ಬರೋದೆ ಬ್ಯಾಂಬೂ ಅಲ್ಲಿ ಬೋಟ್ ರೈಡ್ ಮಾಡ್ಕೊಂಡು ಎಲ್ಲ ಜಾಗಗಳನ್ನೂ ನೋಡೋಕ್ಕೆ ಸಖತ್ ಫೇಮಸ್ ಇಲ್ಲಿ. ಅದು ಹೆಂಗಿರುತ್ತೆ ನಾವು ನೋಡೇ ಬಿಡೋಣ ಅಂತ ಬ್ಯಾಂಬೂದ್ ನೋಡೋಕೆ ಬಂದಿದ್ದೀವಿ. ಆ್ಯಕ್ಚುಲಿ ವಿಡಿಯೋ ಮಾಡೋಕ್ಕೆ ನಾವಿಬ್ಬರೇ ಹೋಗ್ಬೇಕು ಅಂದ್ಬಿಟ್ಟು 4 ಜನ ಹೋಗೋ ಬೋಟ್ರಲ್ಲಿ ದುಡ್ಡು ಜಾಸ್ತಿ ಕೊಟ್ಬಿಟ್ಟು ನಾವಿಬ್ಬರೇ ಹೋಗ್ತಾ ಇದೀವಿ. 2 ತರ ಇದೆ ಇದ್ರೊಳಗೆ. ಒಂದು ಬಂದು ಇಬ್ಬರನ್ನ ಕೂರ್ಸ್ಕೊಂಡು ಅವರು ತೆಪ್ಪ ತರ ತೆಗೆಸ್ಕೊಂಡು ಹೋಗ್ತಾರೆ. ಅದು ತುಂಬಾ ಸ್ಲೋ ಆಗಿ ಹೋಗುತ್ತೆ, ಅಂದ್ರೆ ಜಾಸ್ತಿ ನೋಡಕ್ ಆಗಲ್ಲ. ಇದು ಮೋಟರೈಸ್ ಬೋಟ್ ಆಗೋದ್ರಿಂದ ಬೇಗ ಕರ್ಕೊಂಡೋಗಿ ಎಲ್ಲಾ ಜಾಗನ ತೋರಿಸ್ಕೊಂಡ್ ಬರ್ತಾರೆ. ಓಕೆ ಓಕೆ. ಚೆನ್ನಾಗಿದೆ ಚಿನ್ನು. ವಾವ್, ನಿಧಾನ ಚಿನ್ನು, ಜಾರುತ್ತಿಲ್ಲಿ. ನಮ್ಮಿಬ್ರಿಗೋಸ್ಕರನೇ ಒಂದು ಸ್ಪೆಷಲೈಸ್ಡ್ ಬೋಟು. ಬ್ಯಾಂಬೂ ಬೋಟು ಹಿಂಗಿದೆ ನೋಡಿ ತೆಪ್ಪ. ಇದು ಈ ಥರ ತೆಪ್ಪದಲ್ಲಿ ಮಳೆ ಬರ್ತಾ ಇರೋದಕ್ಕೆ ಆರಾಮಾಗಿ ಕರ್ಕೊಂಡು ಹೋಗ್ತಾರೆ ನಮ್ಗೀಗ. ನಮ್ಮ ಡ್ರೈವರ್ ತಾತ ರೆಡಿ ಆಗ್ತಾ ಇದಾರೆ. ಮಳೆ ಬರ್ಲಿ ಚಳಿಯಲ್ಲಿ ಎಲ್ಲರೂ. ಕಿರಣ ಯಾರು ಇಲ್ಲ ಕಿರಣ, ನಾವಿಬ್ರೇ ಇರೋದು. ಇಲ್ಲ ಹಿಂದೆ ಇದಾವೆ ಯಾರು ಇಲ್ಲ ಅಂದ್ರೆ ನಾವಿಬ್ರೆ ತಗೊಂತಾ ಇದೀವಿ ಚಿನ್ನು. ಆಕ್ಚುಲಿ ಇಲ್ಲ ಅಂದ್ರು ದೊಡ್ಡ ಕ್ರೂಸಲ್ಲೂ ಕರ್ಕೊಂಡು ಹೋಗ್ತಾರೆ. ಅದು ಕಮ್ಮಿ ರೇಟು. ದೊಡ್ಡ ಕ್ರೂಸಲ್ಲಿ ಕಮ್ಮಿ ರೇಟು. ಓಕೆ. ಪಾಪ ತಾತ ಮಳೇಲಿ ಕರ್ಕೊಂಡು ಹೋಗ್ತಾರೆ ನಮ್ಗೆ ಇವಾಗ. ಇದು ಮೋಟರೈಸ್ ಅಲ್ವಾ ಕೇಳ, ಪಾಪ ಇವ್ರಿಗೇನು ಗಾಸಿ ಆಗಲ್ಲ. ಫಾಸ್ಟ್ ಆಗಿ ಕರ್ಕೊಂಡು ಹೋಗ್ತಾರೆ. ಈ ರೂಟಲ್ಲಿ ಹೋಗ್ತೀವಿ ನಾವು. ತಾತ ಬಿಟ್ಬಿಟ್ಟೆ ನಮ್ಮನ್ನ ಇಬ್ರನ್ನೇ. ಬಾಯ್ ಬಾಯ್. ಕೂತ್ಕೊಂಡ್ರು ತಾತ ಜೊತೆಯಲ್ಲಿ ದಿನವಿರಿ ನೆನೆಯಲ್. ಆ್ಯಕ್ಚುಲಿ ನೀರು ಜಾಸ್ತಿ ಇಲ್ಲ ಅನಿಸುತ್ತೆ. ಇವ್ರು ತಳ್ಕೊಂಡು ಹೋಗ್ತಾರಾ? ಇಲ್ಲ ಅಲ್ಲ, ಮೋಟರ್ ಇರಬೇಕು ನೋಡು. ಮೋಟರ್ ಇದೆ. ಇದು ಸಖತ್ ಇದಿದೆ, ತಳ್ಳಕ್ಕಾಗಲ್ಲ. ಇದು ಸ್ಟಾರ್ಟಿಂಗ್ ಪಾಯಿಂಟ್ ಮಾತ್ರ. ಆ್ಯಕ್ಚುಲಿ ನಾವು ಬಂದಿದ್ದೀವಲ್ಲ, ಇದು 3,500 ರೂಪಾಯಿ ಇಬ್ಬರಿಂದ. ನಾವೇನಾದರೂ ಆಗಲ್ಲ ಅಂದರೆ ಆ ಥರ ನೋಡಿ ದೊಡ್ಡ ಬೋಟಲ್ಲೂ ಕರ್ಕೊಂಬರ್ತಾರೆ. ಆ ದೊಡ್ಡ ಬೋಟಲ್ಲಿ ಬರೀ ಒಬ್ಬರಿಗೆ 500 ರೂಪಾಯಿ ಅಷ್ಟೇ.
ಆರಾಮಾಗಿ ಕರ್ಕೊಂಡೋಗಿ ಎಲ್ಲ ತೋರ್ಸ್ಕೊಂಡು ಕರ್ಕೊಂಬರ್ತಾರೆ. ತುಂಬಾ ದೂರದಿಂದ ಬಂದಿರ್ಬೇಕು ಅನ್ಸುತ್ತೆ ಕಿರಣ. ಅಲ್ವಾ? ಸೋಫಾ ಎಲ್ಲ ನೋಡಿ ಇಟ್ಟಿದ್ರೆ ತುಂಬ ದೂರ ಕರ್ಕೊಂಬರ್ತಾರೆ. ಅದರಲ್ಲೂ ಜಾಸ್ತಿ ಇರ್ಬೇಕು ಗುರು ಅಲ್ವಾ? ಆರಾಮಾಗಿ ಕೂತ್ಕೊಂಡು ಊಟ ಗೀಟ ಎಲ್ಲ ಕೊಡ್ತಾರೆ. ಇರ್ಬೋದಲ್ವಾ? ಲಂಚ್ ಪ್ಯಾಕೇಜು. ಕರೆಕ್ಟ್. ಓಕೆ, ಇವಾಗ ಡ್ರೀಮಿ ಲ್ಯಾಂಡ್ಗೆ ಮಾಮ ಅವ್ನು ಹೋಯ್ತಲ್ಲ ಬೋಟು ಅದ್ರ ಅಲೆಗೆ ಆಳ ಇಲ್ಲ ಅನ್ಸುತ್ತೆ. ಕೇಳ್ಪಟ್ಟಿದೆ ಕೇಳ, ಫುಲ್ ನೆನ್ಸ್ ಕಳಿಸ್ತಾರಂತೆ ಅವರು. ಹೌದಾ? ಫಸ್ಟ್ ನೆನ್ಸ್ಬಿಟ್ಟಿದೀವಿ, ಏನೋ ನೆನ್ಕೋಣ ನಾವು ಇವಾಗ. ಓ ಇಲ್ಲಿ ಆಳ ಕಮ್ಮಿ ಇರಬೇಕು, ಅದಕ್ಕೆ ಬೋಟ್ಗಳೆಲ್ಲ ತುಂಬಾ ನಿಧಾನಕ್ಕೆ ಹೋಗ್ತಾವೆ. ನಾವೆಲ್ಲ ಏನ್ ನೋಡ್ತೀವಿ, ಬ್ಯಾಂಬೂ ರಾಫ್ಟಿಂಗ್ ಆಗಿರ್ಬೋದು, ದೊಡ್ಡ ದೊಡ್ಡ ಕ್ರೂಸ್ ಆಗಿರ್ಬೋದು, ಎಲ್ಲಾನು ಗೌರ್ಮೆಂಟ್ ಕಂಟ್ರೋಲು. ಒಬ್ರು ಕೂಡ ಪ್ರೈವೇಟೈಸೇಷನ್ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಒಂದೊಂದು ಏನದು ರಿಜಿಸ್ಟರ್ ಕೂಡ ರೂಪಾಯಿ ಕೂಡ ಅವ್ರಿಗೆ ಎಂಟ್ರಿ ಆಗುತ್ತೆ ಇಲ್ಲಿ. ಗೌರ್ಮೆಂಟ್ ಬಿಟ್ಟು ಇಲ್ಲಿ ನೀವು ಏನು ಮಾಡೋಕ್ಕಾಗೋದಿಲ್ಲ. ಅಕ್ರಮವಾಗಿ ಬಂದ್ಬಿಟ್ಟು ಸೈಡಿಗೆ ಕರ್ಕೊಂಡೋಗಿ ಬನ್ನಿ ನಿಮ್ಗೆ ಸಪ್ರೇಟಾಗಿ ಕರ್ಕೊಂಡು ಹೋಗ್ತೀನಿ ಅನ್ನೋದು ಅವೆಲ್ಲ ಮಾಡೋ ಸೀನೇ ಇಲ್ಲ. ಒಂದು ಸೇಫ್ಟಿ ಪರ್ಪಸ್ಗೂ ಒಳ್ಳೇದಿದು. ಮತ್ತು ಸುಮ್ಮನೆ ಬಂದು ಏಮಾರಿಸ್ತಾರಲ್ಲ, ಅಲ್ಲಿ ಮೋಸ ಹೋಗ್ಬಿಟ್ಟೆ ನಾನು, ನಂಗೆ 100 ರೂಪಾಯಿ ಕೊಟ್ಬಿಟ್ಟು ಇಲ್ಲಿ ಕರ್ಕೊಂಡೋದ್ರು, ನನಗೆ 100 ರೂಪಾಯಿ ಕೊಟ್ಬಿಟ್ಟು ಇಲ್ಲಿ ಕರ್ಕೊಂಡೋಗು, ಆ ಥರ ತುಂಬ ನಡೆಯುತ್ತೆ. ಆ ಥರದ್ದೇನೂ ಆಗಲ್ಲ ಇಲ್ಲಿ, ಎಲ್ಲ ಗೌರ್ಮೆಂಟ್. ಆಮೇಲೆ ನಮಗೆ ಟಿಕೆಟ್ ಕೊಡಬೇಕಾದ್ರೂ ಕೂಡ ಗೌರ್ಮೆಂಟ್ ಅವರು ನಮ್ಮ ಪಾಸ್ಪೋರ್ಟ್ ಚೆಕ್ ಮಾಡಿನೇ ಕೊಡೋದು. ಪಾಸ್ಪೋರ್ಟ್ ಅಂತ ಎಲ್ಲ ಕಡೆ ಯೂಸ್ ಮಾಡ್ತಾರೆ. ನನಗೆ ಎಲ್ಲೋ ಮಾಯಾ ಲೋಕದಲ್ಲಿ ಹೋದಂಗೆ ಆಗ್ತಾಯಿತ್ತೆ ಗುರು ಇಲ್ಲಿ ಹೋಗ್ತಾ ಇರೋದು. ಜಿಂಗ್ಪಿಂಗ್ ವಿಲೇಜಲ್ಲಿ ಏನು ಗೊತ್ತಾ ಫೇಮಸ್ಸು? ಫಿಷರ್ಮೆನ್ಗಳು. ಅವ್ರ ಫಿಷರ್ಮೆನ್ ವಿಲೇಜರ್ಸು ಅವ್ರು ಇದಾರಲ್ಲ, ಅವರು ಸಖತ್ ಫೇಮಸ್ ಅಂತೆ. ಎಂತಕ್ಕೆ ಅಂದರೆ ಅವರು ಹೆಂಗಪ್ಪ ಫಿಶಿಂಗ್ ಮಾಡ್ತಾರೆ ಅಂದರೆ, ಎಲ್ಲ ಕಡೆ ನದಿ ಅಲ್ವಾ ಇವ್ರಿಗೆ ಇರೋದು 2 ನದಿ. ಒಂದು ಯೂಲಾಂಗ್ ರಿವರ್ ಅಂತ, ಒಂದು ಲೀ ರಿವರ್ ಅಂತ. ಎರಡರಲ್ಲೂ ಮೀನು ತುಂಬ ಚೆನ್ನಾಗಿ ಸಿಗುತ್ತೆ. ಆದರೆ ಪಕ್ಷಿಗಳನ್ನ ಅವರು ಟ್ರೈನ್ ಮಾಡಿಬಿಟ್ಟು ಕಳಿಸ್ತಾರಂತೆ ಮೀನು ಹಿಡ್ಕೊಂಬರೋಕ್ಕೆ. ಸೊ ಎಲ್ಲೋ ನಮ್ಗೆ ಹೋಗ್ಬೇಕಾದ್ರೆ ಕಾಣಿಸ್ಬಹುದು, ಮಳೆ ಆದ್ರಿಂದ ಕಾಣಿಸ್ತಾರ ನಮ್ಗೆ. ಇಲ್ಲಾಂದ್ರೆ ಎಲ್ಲ ಕಡೆ ಹಿಡಿತಾ ಇದ್ರು ಇವಾಗ ಪಕ್ಷಿ ಇಟ್ಕೊಂಡು. ನೀವು ನೋಡ್ತಾ ಇದ್ದೀರಲ್ಲ ಇಲ್ಲಿ, ಇದ್ರ ಅಕ್ಕಪಕ್ಕ ಅಲ್ಲಿ ಹೊರಗಡೆ ಹಳ್ಳಿಗಳು ಇದೆಯಂತೆ, ಫಿಶರ್ಮೆನ್ ಹಳ್ಳಿಗಳು. ಹೌದು, ತುಂಬ ಹಳ್ಳಿಗಳಿದೆ, ಪುಟಾಣಿ ಹಳ್ಳಿಗಳು. ಸೌಂದರ್ಯ ನೋಡ್ರಿ, ಪ್ರಕೃತಿ ಸೌಂದರ್ಯ ಸವಿಯೋರ್ಗೆ ಏಳು ಮಾಡ್ತಿರೋ ಜಾಗ. ಹೊಸ್ದಾಗಿ ಮದುವೆ ಆಗಿರ್ತಾರಲ್ಲ ಅಂಥವ್ರಿಗೆಲ್ಲ ಈ ಜಾಗ ಅಂತೂ ಅದ್ಭುತವಾಗಿದೆ ಆ್ಯಕ್ಚುಲಿ. ಇವರು ಟ್ರೈನ್ ಮಾಡೋದು ಅದೇ ಪಕ್ಷಿಯಿಂದ. ಆ ಪಕ್ಷಿನ ಯೂಸ್ ಮಾಡ್ತಾರೆ ಇವರು ಹಿಡಿಯಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಟ್ರೈನ್ ಮಾಡಿ ಕಟ್ಕಿಟ್ ಹಾಕೋರ ಗುರು ಪಕ್ಷಿನ, ಅಥವಾ ಪಕ್ಷಿ ಮೀನ್ ತಿನ್ನಕ್ ಬಂದಿದೆ ಗೊತ್ತಾಗ್ತಿಲ್ಲ. ಕಟ್ಟಾಕಿದಾರಲ್ವಾ? ಒಂದೊಂದು ಬೋಟ್ ಮೇಲೆ ಒಂದೊಂದಿದೆ ನೋಡು, ಅದನ್ನೇ ತಗೊಂಡೋಗೋರು ಇದು ಮಾಡೋದು, ಕರ್ಕೊಂಡೋಗಿ ಮೀನ್ ಹಿಡಿತಾರೆ. ಓ ದೇವ್ರೆ, ಏನೆಲ್ಲ ಟ್ರೈನ್ ಮಾಡ್ತಾರೆ ಗುರು ಇವರು. ಪಕ್ಷಿನೇ ಟ್ರೈನ್ ಮಾಡ್ಬಿಟ್ಟವ್ರಲ್ಲ ಇವರು. ಕಟ್ಟಾಕೋರಲ್ವಾ ಚಿನ್ನ ಪಕ್ಕ? ಹೌದು ಕಟ್ಟಾಕೋರೆ. ಜಿಂಗ್ ಪಿಂಗ್ ಏನ್ಷಿಯಂಟ್ ಟೌನ್ಗೆ ಬಂದ್ವಿ. ಅಲ್ಲಿ ಎದುರುಗಡೆ ಕಾಣ್ತಾ ಇದೆಯಲ್ಲ ಅದೇ ಜಿಂಗ್ ಪಿಂಗ್ ಏನ್ಷಿಯಂಟ್ ಟೌನು. ಅದೇ ನೀವು ಹಿಂಗೆ ತಿರುಗಿಸಿದ್ರೆ ಈ ಮೌಂಟೇನ್ ಕಾಣಿಸ್ತಾ ಇದೆಯಲ್ಲ, ಇವರು 21 ನೋಟಲ್ಲಿರೋದು ಇದೇ ಚಿತ್ರ ಬೆಟ್ಟ. ಇವ್ರು ಏನೇನೋ ಮಾಡ್ಕೋತಾರೆ ನೋಡಿ, ಸಕ್ಕದಾಗಿ ಮಾಡ್ಕೊಂಡವ್ರೆ ಬೆಟ್ಟ. ಇಲ್ಲಿಂದ ನೋಡೋಕ್ಕೆ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ. ಅದೇನೂ ಇಲ್ಲ, ಅದು ಟಿಕೆಟ್ ಪಾಯಿಂಟ್ ಅಷ್ಟೇ. ಅದು ಟಿಕೆಟ್ ಪಾಯಿಂಟ್ಗೆ ಹೂವು ಅಲ್ವಾ? ನೇಚರ್. ನಾವು ಇದನ್ನ ಎಷ್ಟು ಎಂಜಾಯ್ ಮಾಡ್ತಾ ಇದೀವಲ್ಲ, ಈ ಜಾಗ ಎಷ್ಟು ಸೆಳೆಯುತ್ತೆ ಇವ್ರನ್ನ ಟ್ರಾವೆಲರ್ಸ್ನ ಅಂದರೆ. ಬಿಲ್ ಕ್ಲಿಂಟನ್ ಬಂದಿದ್ರಂತೆ ಈ ಜಾಗ ನೋಡೋಕ್ಕೆ. US ಪ್ರೆಸಿಡೆಂಟ್ ಬಿಲ್ ಕ್ಲಿಂಟನ್ 1988 ಬಂದಿದ್ರಂತೆ. ಸೊ ಅಷ್ಟು ಬ್ಯೂಟಿಫುಲ್ ಆಗಿದೆ. ಆಮೇಲೆ ನೀವು ನೋಡ್ತಾ ಇದ್ರಲ್ಲ, ಬರೀ ಫಾರಿನ್ ಟೂರಿಸ್ಟ್ ಅಲ್ಲ, ಬರೀ ಲೋಕಲ್ ಟೂರಿಸ್ಟ್ ಮಾತ್ರ ಇದ್ದಾರೆ. ಫಾರಿನ್ ಟೂರಿಸ್ಟ್ ಎಲ್ಲೋ ಒಂದು 0.1% ಅಷ್ಟೇ ಇರೋದು. ಸೊ ಇವ್ರು ಪ್ರಕೃತಿ ನೋಡೋಕೆ ಇವರೇ ಬರ್ತಾರೆ, ಇವರೇ ಸಾಕು ಎಕಾನಮಿನ ಬಿಲ್ಡ್ ಮಾಡೋಕ್ಕೆ ಚೈನಾದಲ್ಲಿ. ಓ ಮೈ ಗಾಡ್, ಏನು ಬ್ಯೂಟಿಫುಲ್ ಆಗಿದೆ. ಮಳೆ ತುಂಬ ಜೋರಾಯಿತು. ಮಳೆ ಇವಾಗ ನಮಗೆ ಹೊಡಿತಾ ಇದೆ. ಆದರೆ ವ್ಯೂ ನೋಡಿ ಮುಂದೆ ಹೆಂಗಿದೆ ಅಂತ. ಫೈನಲ್ ಆಗಿ 1 ಅವರ್ ಬೋಟ್ ರೈಡ್ ಆದಮೇಲೆ ಚಳಿಲಿ ನಡ್ಕೊಂಡು ಮಳೆಯಲ್ಲಿ ಬರ್ತಾನೆ ಇದೆ, ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ. 1 ಅವರ್ ಬೇಕಾಗಿತ್ತ ಅನ್ಸ್ಬಿಡ್ತು ಕೊನೆಯಲ್ಲಿ ಒಂದೊಂದ್ಸರಿ. ಏನೋ ಆಕ್ಚುಲಿ ಅಂದರೆ ಟೈಮ್ ಪಾಸ್ ಮಾಡಕ್ಕೆ ಚಂದ. ಕಿರಣ್ ಹೇಳ್ದಾಗ ನೀವು ಬಂದವ್ರು ಮಾತಾಡ್ಕೊಂಡು ಕುತ್ಕೊಬೋದು, ಬಟ್ ನಾವು ವಿಡಿಯೋ ಮಾಡ್ಕೊಂಡ್ವಿ. 1 ಅವರ್ ಹೇಗೆ ವಿಡಿಯೋ ಮಾಡ್ತೀರಾ ಕೂತ್ಕೊಂಡು? ಇದನ್ನು ತೋರಿಸ್ಬಿಟ್ಟು ವಾವ್ ಬ್ಯೂಟಿಫುಲ್ ಅಂತ ಎಷ್ಟು ಸರಿ ಹೇಳಿ ನಾನು. ಏನಾದರೂ ಹಿಸ್ಟ್ರಿ ಇದ್ರೆ ಇಲ್ಲ ಏನಾದರೂ ಫ್ಯಾಕ್ಟ್ಸ್ ಇದ್ರೆ ಹೇಳ್ಬೋದಪ್ಪ. ಇರೋ ಫ್ಯಾಕ್ಟ್ಸ್ ಎಲ್ಲ ಹೇಳ್ಬಿಟ್ಟೆ ನಾನು. ಹೆಸರಿ ಬ್ಯೂಟಿಫುಲ್ ಅಂದರೆ ನೀವು ಆಮೇಲೆ ಇವನೇನು ಹೇಳಿದ್ದೇ ಹೇಳ್ತಾರೆ ಅಂತೀರಾ.
ಸೊ ನೇಚರ್ ಹಿಂಗೆ, ಆದರೆ ನಿಜವಾಗ್ಲೂ ಬ್ಯೂಟಿಫುಲ್ ಆಗಿದೆ. ಆಶಾನು ಫುಲ್ ನಿಂದೋಗ್ಬಿಟ್ಟಿದ್ದಾಳೆ, ನಾನು ಅಷ್ಟೇ. ಆವಾಗಿಂದ ಗಾಳಿ ಹೊಡಿತಾನೆ ಇರ್ತೀನಿ, ಕವರ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀನಿ. ಬಂದ್ವಿ ಜಾಗಕ್ಕೆ, ಆದರೂ ನಿಜವಾಗ್ಲೂ ಬ್ಯೂಟಿಫುಲ್ ಆಗಿದೆ, ಸುಂದರವಾಗಿದೆ. ನಿಜವಾಗ್ಲೂ ಸುಂದರವಾಗಿದೆ, ಬ್ಯೂಟಿಫುಲ್ ಆಗಿದೆ. ಚೆನ್ನಾಗಿದೆ. ಸುಳ್ಳು ಹೇಳ್ತಾ ಇಲ್ಲ, ನಿಜ. ನೋಡಿ ಬೇಕಿದ್ರೆ ನೀವೇ. ನನಗೆ 10 ನಿಮಿಷ ಸಾಕಾಗಿತ್ತು, 1 ಅವರ್ ಬೇಕಾಗಿರ್ಲಿಲ್ಲ. ನೋಡಿ ಸಾಕಾಗಿದೆ. ಚಿನ್ನ ವಾಕಿಂಗ್ ಮಾಡ ಇವಾಗ ಅಲ್ಲಿ ರಿವರ್ ಪಾತ್ ಅಲ್ಲಿ ವಾಕ್ ಮಾಡ್ಬೋದಾ ಅಲ್ಲಿ? ಸಾಕಮ್ಮ. ಇದಕ್ಕೆ ಕೇಳ ಇಷ್ಟು ದಂಡಿಯಾಗಿ ಬೆಳೆದಿರ್ತಾವಲ್ಲ ಬ್ಯಾಂಬುಗಳು, ಅದಕ್ಕೆ ಬ್ಯಾಂಬು ಚಿಕನ್, ಬ್ಯಾಂಬು ರೈಸ್ ಅಂತೆಲ್ಲ ಮಾಡೋದು ಉಪಯೋಗಿಸ್ಕೋಬೇಕಲ್ಲ, ಅದನ್ನು ಕೂಡ ಒಂದು ಇಂಟಿಗ್ರೇಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸಾವಿರ ವರ್ಷದ ಹಳೆಯ ಹಳ್ಳಿಗೆ ಸ್ವಾಗತ ಸುಸ್ವಾಗತ. ಬಿಲ್ ಕ್ಲಿಂಟನ್ನು, ಜಾರ್ಜ್ ಬುಷು ಮುಂತಾದ ಅಮೇರಿಕನ್ ಪ್ರೆಸಿಡೆಂಟ್ಸು ಈ ಜಾಗಕ್ಕೆ ಬಂದಿದ್ರಂತೆ. ಅಮೇರಿಕನ್ ಪ್ರೆಸಿಡೆಂಟ್ಸು ಚೈನಾಗೆ ಬಂದರೆ ಇದೇ ಜಾಗಕ್ಕೆ ಬರೋದು. ಅಂಥದ್ದು ಏನಪ್ಪ ಪ್ರಸಿದ್ಧಿ ಆಗಿದೆ ಈ ಹಳ್ಳಿಗಳಲ್ಲಿ, ನೋಡ್ಕೊಂಡು ತಿರ್ಗಾಡ್ಕೊಂಬರೋಣ ಬನ್ನಿ. ಜಿಂಗ್ ಮತ್ತು ಮಿಂಗ್ ಡೈನಾಸ್ಟಿ ಅವ್ರು ಕಟ್ಸಿದ್ದು 1000 ವರ್ಷ ಹಿಂದೆ ಕಟ್ಸಿರೋ ಹಳೆ ಮನೆಗಳು ಇನ್ನೂ ಉಳಿಸ್ಕೊಂಡಿದ್ದಾರೆ. ಇವಾಗ ಚಿಕ್ಕ ಚಿಕ್ಕ ಅಂಗಡಿಗಳು ಮತ್ತು ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಆಗ್ಬಿಟ್ಟವೆ. ಹಲೋ, ಬರೀ ರೆಸ್ಟೋರೆಂಟು ಅಂಗಡಿಗಳು ಅಷ್ಟೇ. ಈ ತರ ಹೇಳಿದ್ದು ಹೆಂಚಿನ ಮನೆಗಳು ತುಂಬಾನೇ ಫೇಮಸ್. ಇಲ್ಲಿ ನೋಡ್ತಾ ಇರೋದೆಲ್ಲ 1000 ವರ್ಷ ಹಳೇದಾ? ಹೌದು. ಕೈನ ಕೊಡ್ತಾವಳಿ, ಇಸ್ಕೊ ಹೋಗ್ಲಿ. ಶಶೆ ಚಿನ್ನು ಎಲ್ಲ ಕೊಡೆ ಹಿಡ್ಕೊಂಬಿಟ್ಟವ್ರು, ಏನು ಕಾಣಿಸ್ತಾವಲ್ಲ ಅಲ್ವಾ? ಅಯ್ಯಯ್ಯೋ, ನೋಡಿ ಇಲ್ಲಿ ಮೇಲ್ಗಡೆ ಮನೆಗಳು ಇವೆಲ್ಲ ನೀವು ನೋಡ್ತಾ ಇದ್ದೀರಲ್ಲ, ಮೇಲ್ಗಡೆ ನೋಡಿ ಚಿಮ್ನಿ ಎಲ್ಲ ಹಾಕ್ಕೊಂಡವ್ರೆ. ಅದೆಲ್ಲ ಹೊಸದಿರ್ಬೋದು, ಆದರೆ ಆ ಗೋಡೆಗಳಾಗಲಿ ಹಂಚುಗಳಾಗಲಿ ಅದೆಲ್ಲ ಏನು ನೋಡ್ತಾ ಇದ್ದೀರಲ್ಲ, ಅವೆಲ್ಲ 1000 ವರ್ಷ ಹಳೇದು. ಹಿಂಗೂ ಹೋಗ್ಬೋದು, ನಡ್ಕೊಂಡು ಹಿಂಗೂ ಹೋಗ್ಬೋದು. ಎಷ್ಟು ನ್ಯಾರೋ ಸ್ಟ್ರೀಟ್ ನೋಡಿ, ತುಂಬ ಚಿಕ್ಕ ಸ್ಟ್ರೀಟು ಅವಾಗಿನ ಕಾಲದ್ದು. ಈ ಕಲ್ಲುಗಳೆಲ್ಲ ಇದೆಯಲ್ಲ, ಇದು ಇನ್ನೂ ಉಳಿಸ್ಕೊಂಡು ಬಂದವ್ರಂತೆ ಗುರು. ಅದೆಷ್ಟು ಜನ ಸುಳ್ಳೋ ಗೊತ್ತಿಲ್ಲ. 1000 ವರ್ಷ ಹಳೇದು, 1000 ವರ್ಷ ಹಳೇದು ಅಂದ್ಬಿಟ್ಟು ಅನೌನ್ಸ್ ಮಾತ್ರ ಮಾಡ್ತಾರೆ ಇವರು. ಪೋರ್ಟ್ರೇ ಮಾಡ್ಕೊಳ್ಳೋದು ಈ ಹಳ್ಳಿನ ಟೂರಿಸಮ್ಗೋಸ್ಕರ ಆ ಥರ. ಆಮೇಲೆ ಫಾರಿನರ್ಸ್ ತುಂಬಾನೇ ಕಮ್ಮಿ ಬರೋದಿಲ್ಲಿ, ಬರೀ ಲೋಕಲ್ಸ್ ಜಾಸ್ತಿ ಇರೋದು. ಹೌದು, 1000 ವರ್ಷ ಹಳೇದಿದು ದೇವಸ್ಥಾನದ ಥರ ಏನೋ. ಇಲ್ಲಿ ಬ್ಲಾಕ್ ಮಾಡಿಬಿಟ್ಟಾರೆ, ಹೋಗ್ಬಿಡ್ತಾ ಇಲ್ಲ. ಆದರೆ ಹಿಂದ್ಗಡೆ ಸ್ಕೂಲು, ಮಕ್ಳುಗಳು ಕಿರ್ಚ್ಕೋತಾವ್ರೆ ಅಲ್ವಾ? ಮೇಡೋಣ. ಓ ಇರ್ದು ರಾಜ್ರದ ಕೇಳ ಮ್ಯೂಸಿಯಂ ಥರ ಹೆಚ್ಚು ಕಮ್ಮಿ ಸ್ವಲ್ಪ. ಓಕೆ, ತೋರಿಸ್ಕೊಬೇಕಲ್ಲ ಇವರೆಲ್ಲರೂ 1000 ವರ್ಷ ಹೆಂಗಿತ್ತು ಅಂತ ಅಲ್ವಾ? ಚಿಂಗ್ಮಿಂಗ್ ಅಂತೆ ಅವ್ರ ಹೆಸರು. ನಾನು ಇದುವರೆಗೂ ಚೈನಾದ ಸ್ಕೂಲ್ ನೋಡಿರಲಿಲ್ಲ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಚೈನಾದ ಸ್ಕೂಲ್ ಮತ್ತು ಹಾಸ್ಟೆಲ್ ಅದು. ಮಕ್ಕಳೆಲ್ಲ ಕಿರ್ಚ್ಕೊಂಡು ಆಟ ಆಡ್ತಾವ್ರೆ. ಓ, ರಾಜರು ಮಲಗ್ತಿದ್ದ ಇಲ್ಲಿ. ಇಷ್ಟೇನ ಇವ್ರ ಬೆಡ್ಡು? ಉದ್ದ ಇರಲಿಲ್ವಲ್ಲ ಅವರು. ಓ, ಕಬೋರ್ಡು ಹಳೇ ಕಾಲದ್ದು. ಆಮೇಲೆ ಹೆಂಚಿನ ಮನೆಗಳು ನಮ್ಮ ಥರನೇ ಸೇಮು. ಆಗಿನ ಕಾಲದಲ್ಲಿ ಊಟ ಮಾಡ್ತಿದ್ವಿ ಹಿಂಗೆ ಅಂತೆ. ನೀರು ಹರ್ಕೊಂಡು ಹೋಯ್ತಾ ಇತ್ತು, ಕೂತ್ಕೊಂಡು ಮಾತಾಡ್ಕೊಂಡು ಊಟ ತಿಂತಿದ್ರು. ಡೈನಿಂಗ್ ಟೇಬಲ್ ಚೆನ್ನಾಗಿದೆಯಲ್ಲ, ಒಂಥರ ಕಾನ್ಸೆಪ್ಟು. ಡೈನಿಂಗ್ ಟೇಬಲ್ ಕಾನ್ಸೆಪ್ಟ್ ಚೆನ್ನಾಗಿದೆ, ಹಳೇ ಕಾಲದ್ದು. ಯಾರಾದ್ರೂ ಮಾಡಿಸ್ಕೊಬೇಕಾದ್ರೆ ಒಂದು ಒಳ್ಳೆ ಐಡಿಯಾ ಇದು ಅಲ್ಲ. ಫ್ಲೋಯಿಂಗ್ ವಾಟ್ರು. ಮೀನು ಬಿಟ್ಬಿಟ್ರೆ ಇನ್ನೂ ಚೆನ್ನಾಗಿರ್ತೀರ ಒಳಗಡೆ. ಮೀನು ತಿನ್ಕೊಂಬಿಟ್ರೆ ಊಟನ. ಓ, ಏನು ಗೊತ್ತಾ, ನೀವು ಕೂತ್ಕೊಂಡು ಬೇಡ್ಕೊಂಬಿಟ್ಟು ದುಡ್ಡು ಹಾಕೋದು, ಅವ್ರು ಹಿಂಗೆ ಬೇಡ್ಕೊಳ್ಳೋದು. ಇದು ನನಗೆ ಎಲ್ಲ ದೇವರು ಬುದ್ಧ ಥರ ಕಾಣಿಸ್ತಾರೆ. ಹೌದು ಅಲ್ವಾ? ಹಿಂಗೆ ಬೇಡ್ಕೊಳ್ಳೋದು ನೋಡಿ ಹಿಂಗೆ. ಸೊ ನಮ್ಮ ಥರನೇ ಎಲ್ಲ ಅವತಾರಗಳು ಅನ್ಸುತ್ತೆ. ಇದಂತೂ ಪಕ್ಕಾ ಬುದ್ಧ. ಅದು ಈ ದೇವ್ರು ನನಗೆ ಚೆನ್ನಾಗಿ ಗೊತ್ತು. ಬೇರೆದೆಲ್ಲ ಬುದ್ಧನ ಅವತಾರಗಳೇ ಅನ್ಸುತ್ತೆ ಇವ್ರದೆಲ್ಲ. ಚೆನ್ನಾಗಿದೆಯಪ್ಪ ಒಂಥರ. ಭಾಷೆಯಲ್ಲಿ ಕ್ಲೀನಾಗಿ ಕಾಣಿಸುತ್ತೆ ನೋಡು ಮನೆ. ಹಂಚಿನ ಮನೆಗಳು. ಆ ಮಿಂಗ್ ಡೈನಾಸ್ಟಿ ಇತ್ತಲ್ಲ, ಮಿಂಗ್ ರಾಜ ಇದೇ ಥರ ಅಂತ ಕಟ್ಟಿಸ್ಕೊತಿದ್ದು. ಸಾರಿ, ಏನು ಮಾಡಿದೆ ಅಡುಗೆಗೆ? ಎದುರದ್ದು. ನೀವು ಹಿಂಗೆ ನೋಡಿ, ಫುಲ್ಲು ಎಲ್ಲ ಮನೆಗಳು ಹಂಗೆ ಇದೆ, ಹಳೇ ಕಾಲದ ಮನೆಗಳ ಥರ. ಮೇಲ್ಗಡೆ ನೋಡು ಅಲ್ವಾ? ಏನಿಷ್ಟು ಖಾಲಿ ಆಗೋಯ್ತು. ಅಷ್ಟೇ ಪುಟಾಣಿ ಮನೆಗಳು ಹೆಂಗಿರ್ತಾರೆ ಗುರು ಇದರಲ್ಲಿ. ಇವರು ಜನಗಳು ನೋಡಿ, ಅಲ್ಲಿ ಕಿಟಕಿ ಮನೆ. ನನ್ನ ಪ್ರಕಾರ ಇವಾಗ ಯಾರು ಇರಲ್ಲ ಕಿರಣ್. ಇಲ್ಲ, ಇದಾರಂತೆ. ಕೆಳಗಡೆ ಮಾತ್ರ ಅಂಗಡಿಗಳು ಮಾಡ್ಕೊಂಡಿರ್ಬೋದು, ಮೇಲ್ಗಡೆ ಜನ ವಾಸಿಸ್ತಾ ಇದಾರಂತೆ, ಕೇಳಿದೆ ನಾನಲ್ಲಿ. ನೋಡಿ ಬಿಲ್ಡಿಂಗ್ಗಳು ಗೊತ್ತಾಗುತ್ತೆ ನಿಮಗೆ, ಕಲ್ಲುಗಳು ಎಲ್ಲ ಕಟ್ಟಿರೋದು ಇವರು. ಒಳಗಡೆ ನೋಡಿ ಗೊತ್ತಾಗುತ್ತೆ, ಎಲ್ಲ ಹಳೇ ಕಾಲದ್ದು. 1000 ವರ್ಷದಂದರೆ ಹಿಂಗೆ ಕಟ್ಟಿಸ್ತಿದ್ದವರು ಕಲ್ಲಲ್ಲಿ. ಈ ಹಳೇ ಕಾಲದ ಹಳ್ಳಿಗಳಲ್ಲಿ ತಿರುಗಾಡ್ತಿದ್ರೇ ಏನೋ ಒಂಥರ ಡಿಫ್ರೆಂಟ್ ವೈಬ್ ಬರುತ್ತೆ. ನೋಡ್ಬೋದು ಆ್ಯಕ್ಚುಲಿ ಇವ್ರ ಕಲ್ಚರ್ನ ಇವ್ರು ಉಳಿಸ್ಕೊಂಡಿದ್ದಾರಲ್ಲ. ಇನ್ನೂ ಆ ಬಿಲ್ಡಿಂಗ್ಗಳು, ಆ ಮನೆಗಳೆಲ್ಲ ಉಳಿಸ್ಕೊಂಡಿದ್ದಾರಲ್ಲ. ಅವ್ರು ನಡ್ಕೊಂಡು ಹಂಗೆ ಬಸ್ ಸ್ಟಾಪ್ ಹತ್ರ ಬಂದ್ಬಿಟ್ವಿ ಆಶಾ. ಇನ್ನೂ ನಾನು ಅಬ್ಸರ್ವ್ ಮಾಡಿದ್ದೀನಿ ಗೊತ್ತಾ ಕಣ, ಇಲ್ಲಿ ಲೋಕಲಿಯನ್ಸ್ ಎಷ್ಟು ಚೆನ್ನಾಗಿ ಅವರು ಬ್ಯಾಲೆನ್ಸ್ ಮಾಡ್ಕೋತಾರೆ ಅಂದರೆ ವ್ಯಾಪಾರ ಮಾಡ್ತಾ ಇರ್ತಾರೆ.
ಅಲ್ಲೇ ಕೂತ್ಕೊಂಡು ಊಟ ಮಾಡ್ತಾರೆ. ಅವ್ರು ಯಾವುದಕ್ಕೂ ಕಾಂಪ್ರಮೈಸ್ ಆಗಲ್ಲ ಊಟ ಮಾಡೋದಕ್ಕೆ ಆಗಲಿ ಏನಾದ್ರು. ಎಲ್ಲರೂ ನೋಡ್ಕೊಂಬರ್ತಾರೆ, ಊಟ ಮಾಡ್ತಾರೆ, ವ್ಯಾಪಾರ ಮಾಡ್ತಾ ಇದ್ದಾರೆ. ಯಾರು ತಿಂತಾನೆ ಇರ್ತಾರಪ್ಪ. ನೋಡಿದಾಗ ತಿಂತಾನೆ ಇರ್ತಾರೆ. ಈ ಥರ ಖಾಲಿ ರೋಡ್ ಸಿಗೋದೇ ಕಷ್ಟ ಆ್ಯಕ್ಚುಲಿ. ಫುಲ್ ಮಳೆ ಬಂದಿರೋದಕ್ಕೆಲ್ಲ ಕೋಚ್ಕೊಂಡ್ಬಿಟ್ಟಿರ್ತೀನಿ ಎಲ್ಲರೂ. ಏನ್ಷಂಟ್ ಟೌನ್ ಅಂತ ಹೇಳ್ತಾರೆ, ಬಟ್ ನನಗೆ ಯಾವ ಏನ್ಷಂಟ್ ಟೌನ್ ಥರ ವೈಬು ಕಾಣಿಸ್ತಾ ಇಲ್ಲ. ಯಾಕಂದರೆ ಫುಲ್ಲು ಅಂಗಡಿ ಮಾಡ್ಕೊಂಬಿಟ್ಟಿರೋದ್ರಿಂದ ಈ ಮನೆಗಳು ನೋಡೋಕ್ಕೆ ಅಂತ ಬರ್ತಾರಂತೆ. ಸೊ ಇದೇ ಕವರ್ ಆಗಿಬಿಟ್ಟಿದೆ. ಈ ಮನೆಗಳೆಲ್ಲ ನೀನು ನೋಡ್ತಾ ಇದೆಯಲ್ಲ, ಇವೆಲ್ಲ ಏನ್ಷಿಯಂಟ್ 1000 ವರ್ಷದ ಹಳೇದೆ ಎಲ್ಲ. ಅದು ಕಾಣಿಸ್ತಾ ಇಲ್ಲ ದೊಡ್ಡ ರೋಡಲ್ಲಿ. ಆ ಥರದ ಮನೆಗಳೆಲ್ಲ ನಿನ್ನ ಚೈನಲ್ಲಿ ಎಲ್ಲಿ ಸಿಗುತ್ತಪ್ಪ ನೋಡಕ್ಕಲ್ವಾ? ನೋಡಕ್ಕೆ ಕರೆಕ್ಟೇ. ಎಲ್ಲ ಟೆಕ್ನಾಲಜಿ ಎಲ್ಲ ಸ್ಕೈ ಸ್ಕ್ರೇಪರ್ಸು, ಬಿಲ್ಡಿಂಗ್ಸು, ಅದು ಇದು ಮಾಡ್ಬಿಟ್ಟಿದ್ದಾರೆ. ನಿನಗೆ ಆ ಥರ ಎಲ್ಲಿ ಸಿಗುತ್ತೆ ಹೇಳು? ಎಲ್ಲೂ ಸಿಗಲ್ಲ. ಅದು ರೈಸ್ ಕೇಕ್ಸ್ ಅಂತ ಅನ್ಸುತ್ತೆ ಕೊಡ್ತಾರದವರು. ಇಲ್ಲಿ ಚಾಂಕಿಂಗಲ್ಲಿ ಇತ್ತಲ್ಲ, ಕೆಂಪು ಮೆಣಸಿನ್ಕಾಯಿ ಇಲ್ಲಿ ತಗ ಬರ್ತಿದೆ ಘಾಟ್ ಅದ್ರದ್ದು. ಪಾಪ ಈ ಚೈನಾದವ್ರು ಎಷ್ಟು ಒಳ್ಳೆ ಜನ ಅಂದರೆ, ನಾವು ಫುಲ್ಲು ಮಳೆಯಲ್ಲಿ ನೆನ್ಕೊಂಬಂದ್ವಲ್ಲ, ಅವ್ರು ಆಶಿಂಗೆ ಏರ್ ಡ್ರೈಯರ್ ಕೊಟ್ಟಿದ್ದಾರೆ. ಏರ್ ಡ್ರೈ ಮಾಡ್ಕೋ, ಚೆನ್ನಾಗಿರೋ ಬೆಚ್ಚಗೆ ಮಾಡ್ಕೋ ಅಂತ. ಹೌದಾ? ಚೂರು ಕೈ ಕೊಡ್ತೀನಿ ನನಗೊಂಚೂರು. ನನಗೊಂಚೂರು ಕೈಗೆ ಫ್ರೆಶ್ ಆಗ್ತಾ ಇದೆ, ಹೋಗಿ ರಿಲ್ಯಾಕ್ಸ್ ಆಗ್ತಾ ಇದೆ ಇವಾಗ. ತುಂಬ ಎಷ್ಟು ಒಳ್ಳೆ ಜನ ಅಲ್ಲ. ನಾವು ಫುಲ್ಲು ಮಳೇಲಿ ನೆನ್ಕೊಂಬಂದ್ವ ಊಟಕ್ಕೆ. ಪಾಪ ತಗೊಂಬಂದು ಕೊಟ್ಟರು. ಪಾಪ ನಡುಗ್ತಾ ಇದ್ರು ಆಶಾ. ಫುಲ್ ಆ ಬೋಟ್ ರೈಡ್ಗೆಲ್ಲ ಹೋಗಿ. ಆಶಾ ಪ್ಯಾಂಟ್ಗೆಲ್ಲ ಹಾಕೋತಾಳೆ. ನನಗೊಂಚೂರು ಮಾಡ್ಚಿನು ಹಂಗೆ. ಕಾಲಿಗೆ ಮಾಡ್ಚಿನು. ಆ್ಯಕ್ಚುಲಿ ನನಗೆ ಕಾಲು ಫುಲ್ಲು ಇದಾಗ್ಬಿಟ್ಟಿತ್ತು ಚಿನ್ನು. ಪಾಪ ಜನಗಳು ಚೈನಾದವರು ನಾವೇನೋ ಅನ್ಕೋತೀವಿ, ಪಾಪ ತುಂಬ ಒಳ್ಳೆಯವರು. ಏರ್ ಡ್ರೈಯರ್ ಎಲ್ಲ ಒಣಗಿಸ್ಕೊಂಡು ನೆಂದಿರೋದನ್ನ ಒಳ್ಳೆ ಫುಡ್ ಆರ್ಡ್ರ್ ಮಾಡಿದ್ವಿ. ಏನು ಗೊತ್ತಾ, ಇದು ಬಂದ್ಬಿಟ್ಟು ಮೀನನ್ನ ಡೀಪ್ ಫ್ರೈ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಪೋರ್ಕನ್ನ ಡೀಪ್ ಫ್ರೈ ಮಾಡಿದ್ದಾರೆ. ಆಮೇಲೆ ಇಲ್ಲಿನ ಫೇಮಸ್ ಏನಿದು ಬ್ಯಾಂಬೂ ರೈಸು. ಅದ್ರ ಜೊತೆಗೆ ಅಕ್ಕ ಇವಾಗ ಆಫ್ ಬಾಯ್ಲ್ಗೆ ಸಕ್ಕತ್ತಾಗಿದೆ. ಸೂಪರ್ ಆಗಿದೆ ಟೇಸ್ಟು. ಥ್ಯಾಂಕ್ ಯು. ಚೆನ್ನಾಗಿದೆ ಎಗ್ಸು, ಸೂಪರಾಗಿ. ಆಶಾ ಬಾರಿಸ್ತಾವಳೆ ಏನು ನೋಡ್ತಾರೆ, ಬಾರಿಸ್ತಾ ಇದ್ದೀನಿ. ಈ ವ್ಯೂಗೆ ಸಕ್ಕತ್ತಾಗಿದೆ ಗುರು ಅಲ್ವಾ? ಮಳೆ ನೆನ್ಕೊಂಬಂದಿದ್ದಕ್ಕೂ ಕೂಡ ಅವ್ಳು ಡ್ರೈಯರ್ ಕುಡಿತಿದ್ದು ಎಷ್ಟು ಖುಷಿ ಆಯ್ತು ಗೊತ್ತಾ ಅವ್ರು ಕೊಟ್ಟಿದ್ದಕ್ಕೆ ಡ್ರೈಯರ್ನ. ಸೊ ಈ ವ್ಯೂಗೆ ನೋಡ್ಕೊಂಡು ಇವಾಗ ಇವೆಲ್ಲ ಬಾರಿಸ್ಕೊಂಡು ತಿನ್ನೋದು ಇವಾಗ.